ಅಂತಾನೆ ಹೇಳ್ಬೋದು. ಬರೀ 65,000 ಕೊಡ್ತೀನಿ ಸರ್. 65,000 ಹಾ ಬೈಕ್ ಬೆಲೆಯಲ್ಲಿ. ಹೌದು, 2 ವೀಲರ್ ಬೆಲೆಯಲ್ಲಿ ಕೊಟ್ಬಿಡ್ತೀನಿ. ಸೊ 65,000 65,000 ಕೊಟ್ಬಿಡ. ಓಕೆ ಸರ್, ಪ್ರೈಸ್ ಇದ್ರದ್ದು 90,000 ಕೊಟ್ಬಿಡೋಣ. 90,000 ಹೌದು ಸರ್, ಇದು 2 ವೀಲರ್ ಬಜೆಟ್. ಹೌದು ಓಕೆ ಸರ್, 90,000 ಕೊಟ್ಬಿಡ್ತೀನಿ ಫೈನಲ್. ಇದು 90,000. ಹೌದು ಸರ್. ಏನ್ ಸರ್ ಇಷ್ಟೊಂದು ಪ್ರೈಸ್ ಅಲ್ಲಿ ಇವತ್ತು ಕೊಡೋಣ ಸರ್, ಕಡಿಮೆ ಬೆಲೆಯಲ್ಲಿ ಕೊಡೋಣ. ಧಮಾಕ ಪ್ರೈಸ್, ನ್ಯೂ ಇಯರ್ ಆಫರ್. ಓಕೆ ಸರ್, 6 ಮಾಡಲ್ ಸರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,38,000 ಕೊಡ್ತೀನಿ ಫೈನಲ್. 1,38,000 ಫೈನಲ್. ಹೌದು, ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, 25,000 ಫೈನಲ್ ಟು ಫೈನಲ್ ಕೊಡ್ತೀನಿ. 1,25,000 ಫೈನಲ್. ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ನಿಮಗೆ 1.5 ಲಕ್ಷ ಕಡಿಮೆ ಸಿಗಲ್ಲ ಈ ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್, ಹಾಗೆ ನೆಕ್ಸ್ಟ್ ಇದೆ. ಹಾ ಸರ್, ಜಸ್ಟ್ 1,75,000 ಕೊಡ್ತೀನಿ. ಸ್ಯಾಂಟ್ರೋ ಬೆಲೆಯಲ್ಲಿ ಕೊಡ್ತೀನಿ ಸರ್. 1,75,000. ಹೌದು ಸರ್, i10. ಹೌದು, ಸ್ಯಾಂಟ್ರೋ ಬರಲ್ಲ, i10 ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ಬರೀ 3,35,000 ಕೊಡ್ತೀನಿ ಫೈನಲ್ ಟು ಫೈನಲ್. ಬರೀ 3,35,000 ಕೊಡ್ತೀನಿ. i10 ಬೆಲೆಯಲ್ಲಿ ನಿಮಗೆ ಫುಲ್ ಟಾಪ್ ಎಂಡ್ ಮಾಡಲು ಸೆಲೆರಿ ZDI ಕೊಡ್ತಾ ಇದೀನಿ, ಡೀಸೆಲ್ ಮೈಲೇಜ್ ವೆಹಿಕಲ್. ಹೌದು, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್ ಇದರಲ್ಲಿ. ಹಾ ಸರ್, ಸ್ಯಾಂಟ್ರೋ ಬೆಲೆ ಅಂದ್ರೆ ಅದೇನ್ ಬೆಲೆ ಹೇಳ್ಬಿಡಿ ಸರ್. 1,78,000 ಫೈನಲ್ ಕೊಡ್ತೀನಿ. 1,78,000 ಫೈನಲ್. ಹೌದು ಸರ್, ಫೈನಲ್ ನಂಬರ್ ಇನ್ನು ಮುಂದೆ ಹೋದ್ರೆ ಆಗುತ್ತಾ? ಇನ್ನೊಂದ್ 2-3 ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಇದಕ್ಕಿಂತ ಕಡಿಮೆ ಕೊಡ್ಬೇಕಾ ಸರ್? 7 ಸೀಟರ್ ವೆಹಿಕಲ್ ಯಾರು ಕೊಡ್ತಾರೆ ಸರ್? ಓಕೆ ಸರ್, ಓಕೆ ಕೊಟ್ಬಿಡ್ತೀನಿ. ಏನ್ ಹೇಳ್ತಿದ್ರಾ? ಹೌದು ಸರ್, ಹಾಗಾದ್ರೆ ಪ್ರೈಸ್ ಹೇಳ್ಬಿಡಿ ನೋಡ್ಬಿಡೋಣ. ಬರೇ 4 ಲಕ್ಷಕ್ಕೆ ಫೈನಲ್ ಮಾಡ್ತೀನಿ. 4 ಲಕ್ಷಕ್ಕೆ 4x4 ಫುಲ್ ಚಾಲೆಂಜಿಂಗ್ ಪ್ರೈಸ್. ಅದು ಫುಲ್ ಟಾಪ್ ಎಂಡ್ ಮಾಡಲು. ವಾಶ್ ಮಾಡ್ಬೇಕು, ರಬ್ಬಿಂಗ್ ಮಾಡ್ಬೇಕು, ಗಾಡಿ ಓಡಿಸ್ಬೇಕು ಅಷ್ಟೇ. ಓಕೆ ಸರ್. 3,35,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 3,35,000 ಮಾರ್ಕೆಟ್ ಅಲ್ಲಿ 375 ಕಡಿಮೆ ಸಿಗಲ್ಲ. ಶೋರೂಮ್ ಬರ್ಲಿ, 3,35,000 ಫೈನಲ್ ಮಾಡ್ಕೊಡ್ತೀನಿ. ಅದ್ರಲ್ಲಿ ಹಾ, ತುಂಬಾ ಚೆನ್ನಾಗಿದೆ ಸರ್. 2 ಲಕ್ಷ ಕೊಟ್ಬಿಡೋಣ ಸರ್ ಫೈನಲ್. ಬರೀ 2 ಲಕ್ಷಕ್ಕೆ. ಹೌದು ಸರ್, ಆಲ್ರೆಡಿ ಮಾಡಿಫೈ ಮಾಡ್ಬಿಟ್ಟಾರೆ. ಹೌದು. ಓಕೆ ಸರ್, ಅದೇ ಕಲರ್ ಬೀಟ್ ತರಿಸಿದ್ರೆ ಬೀಟ್ ಗಳು ಜಾತ್ರೆ ಮಾಡ್ಬಿಟ್ಟಿದ್ದಾರೆ ಸರ್. ಸರ್, ಇನ್ನು ಇದಲ್ದೆ ಇನ್ನು ಫ್ರಂಟ್ ಅಲ್ಲಿ ಒಂದು 4-5 ಬೀಟ್ ಇದಾವೆ ಸರ್. ಟೋಟಲ್ 10 ಬೀಟ್ ಇದೆ ಸರ್ ನನ್ನ ಹತ್ರ. ಸಿಲ್ವರ್ ಕಲರ್ ಇದೆ, ಇನ್ನೊಂದು ಎಲ್ಲ ಯಾವ ಕಲರ್ ಇದೆ ಎಲ್ಲ ಕಲರ್ ಇವತ್ತು ಸ್ಟಾಕ್ ಇದೆ. ವೈಟ್ ಬೇಕಾದ್ರೆ ವೈಟ್ ಇದೆ. ನೋಡ್ತಾ ಇರ್ಬೋದು ಬೀಟು. ಇಲ್ಲಿ ಸಿಲ್ವರ್, ಬ್ಲಾಕ್ 2 ಇದೆ, ಆಮೇಲೆ ಬ್ಲೂ ಇದೆ, ಸೊ ಗ್ರೀನ್ ಇದೆ, ರೆಡ್ ಇದೆ. ಇನ್ನು ಮುಂದೆ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಮತ್ತೊಂದ್ಸರಿ ಇವತ್ತು ನಾನು MM ಕಾರ್ ಜೋನ್ ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು ಕಾರ್ಗಳೆಲ್ಲ ನೋಡ್ತಾ ಇರ್ಬೋದು ನೀವು. ಲೋ ಬಜೆಟ್ ತುಂಬಾ ಜನ ಕೇಳ್ತಿದ್ರಲ್ಲ, ಲೋ ಬಜೆಟ್ ಅಲ್ಲಿ ನೋಡಿ ಇಷ್ಟೊಂದು ಕಾರ್ಗಳಿದೆ. ಕಡಿಮೆ ಅಂದ್ರೆ ಒಂದು 70ರಿಂದ 80 ಕಾರ್ಗಳಿದೆ. ಅದ್ರ ಜೊತೆ ನಿಮ್ಗೆ SUV ಸೆಗ್ಮೆಂಟ್ ಅಲ್ಲಿ ಹೋಗ್ತೀರಾ ಅಂದ್ರೆ ಇವ್ರ ಆಫೀಸ್ ಫ್ರಂಟ್ ಅಲ್ಲಿ SUV ಸೆಗ್ಮೆಂಟ್ ಅಲ್ಲೂ ಇದೆ. ಅಂದ್ರೆ ಮಾಡಲ್ ಅಲ್ಲಿ SUV 500 ಈ ತರ ನೋಡ್ತೀರಾ ಅಂದ್ರೆ ಆ ತರ ವೆಹಿಕಲ್ಸ್ ಇದೆ. ಎಲ್ಲಾ ತರ ವೆಹಿಕಲ್ಸ್ ಈ ಶೋರೂಮ್ ಅವೈಲೇಬಲ್ ಇರುತ್ತೆ. ನೀವು ಎಲ್ಲಾ ಶೋರೂಮ್ ಸುತ್ತ ಬದಲು ಇಲ್ಲಿ ಬಂದ್ಬಿಡಿ. ಇಷ್ಟು ಒಂದು ಸಮುದ್ರ ತರ ಇದೆ. ಯಾವ್ದಾನ ಮೀನ್ ಹಿಡ್ಕೊಂಡು ಹೋಗ್ಬೋದು ನೀವು. ಅಷ್ಟು ನಿಮ್ಗೆ ಕಾರ್ಗಳಿದೆ ಅನ್ಬೋದು. ಹಾಗೇನ ಸರ್ ಇರ್ತಾರೆ. ಸರ್, ನಾವು ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ಚೆನ್ನಾಗಿದ್ದೀರಾ? ಫೈನ್ ಸರ್. ಓಕೆ ಸರ್, ತುಂಬಾ ವೆಹಿಕಲ್ ತರಿಸ್ಬಿಟ್ಟಿದ್ದೀರಾ ಸರ್. ಎಷ್ಟಿದೆ ಸರ್ ವೆಹಿಕಲ್ಸ್? ಇವತ್ತು ಒಂದು 70-75 ಇದೆ ಸರ್. ಲಾಸ್ಟ್ ವೀಕ್ ಎಲ್ಲ ಹೆಚ್ಚು ಕಡಿಮೆ ಒಂದು 30-40 ಕಾರ್ಸ್ ಎಲ್ಲ ಸೇಲ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಶೋರೂಮಿಗೆ ಅಲ್ವಾ ಸರ್? ಕ್ಲೈಂಟ್ಸ್ ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ತುಂಬಾ ಗಾಡಿ ನಾವು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀವಿ. ಮಾರ್ಕೆಟ್ ಪ್ರೈಸ್ ಗಿಂತ ನಾವು ತುಂಬಾ ಕಡಿಮೆ ಕೊಡ್ತಾ ಇದೀವಿ. ಏನಪ್ಪಾ ಅಂದ್ರೆ, ಹೌದು, ಈ ಸತಿ ಎಲ್ಲ ಕೊಡ್ತಾ ಇರೋ ಡೀಲರ್ ಪ್ರೈಸ್ ಗೆ ಎಲ್ಲರಿಗೂ ಕೊಡ್ತಾರೆ. ಹೌದು, ಲಾಸ್ಟ್ ವೀಕ್ ಎಲ್ಲ ಲಾಸ್ಟ್ ವಿಡಿಯೋದಲ್ಲೆಲ್ಲ ಮಾಡಿಸಿದೆ. ತುಂಬಾ ಸ್ಟಾಕ್ ಗಳು ಖಾಲಿ ಆಗಿದೆ. ಮತ್ತೊಂದ್ಸತಿ ಅದಕ್ಕೆ ನಿಮ್ಗೆ ತರಿಸಿದೀನಿ. ಈ ಸತಿ ತುಂಬಾ ಸ್ಟಾಕ್ಸ್ ಇದೆ ಅಂತ ಹೇಳಿ. ಇದೆಲ್ಲ ಲೋ ಬಜೆಟ್ ಇಂದ ಇಲ್ಲಿದೆ ಸರ್. ಫ್ರಂಟ್ ಅಲ್ಲಿ ಮೇನ್ ರೋಡ್ ಅಲ್ಲಿ ಹೋದ್ರೆ ನಿಮ್ಗೆ 10 lakh 11 lakh ಬಜೆಟ್ಸ್ ಇಂದೆಲ್ಲ BMW ಇದೆ, ಬ್ರೀಜಾ ಇದೆ, XUV ಇದೆ, ಅದೆಲ್ಲ ಫ್ರಂಟ್ ಅಲ್ಲಿ ಇದೆ. ಇದು ಲೋ ಬಜೆಟ್ 2.5 3.5 ಲಕ್ಷ ತನಕ ಇಲ್ಲಿದಾವೆ. ಹೆವಿ ಬಜೆಟ್ ನಿಂದೆಲ್ಲ ಫ್ರಂಟ್ ಅಲ್ಲಿ ಇದೆ. ಯಾವ ಗಾಡಿ ಬೇಕಾದ್ರೂ ನಿಮ್ಗೆ ಅರೇಂಜ್ ಮಾಡ್ಕೊಡೋಣ. ಎಲ್ಲಾ ತರದ್ದು ಗಾಡಿಗಳು ಒಂದ್ಸತಿ ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ಗಾಡಿನೂ ಸಿಗುತ್ತೆ ಸರ್ ಅವ್ರಿಗೆ. ಹಾಗೆ ಮಲ್ಟಿ ಬ್ರ್ಯಾಂಡ್ ಅನ್ಬಹುದು. ನೋಡ್ತಾ ಇರ್ಬೋದು. ಅವ್ರು ಹೇಳಿದ್ರೆ ಫಸ್ಟ್ ಲೋ ಬಜೆಟ್ ಅಂತ. ಇದೆಲ್ಲ ಲೋ ಬಜೆಟ್ ಅಂತ ನೋಡಿ. ಯಾವ್ದನ್ನ ತಗೊಳ್ಳಿ ಎಲ್ಲ ಲೋ ಬಜೆಟ್. ನಿಮ್ಗೆ ಫ್ರಂಟ್ ಅಲ್ಲಿ ಬಂದ್ರೆ ನಿಮ್ಗೆ ಸ್ವಲ್ಪ ಮಾಡಲ್ ಹೈ ಬಜೆಟ್ ಅಲ್ಲಿ ಸಿಗುತ್ತೆ. ಅವ್ರು ಹೇಳಿದ್ರು BMW ಈ ತರದ್ ಎಲ್ಲಾನು ತರ ಕಾರ್ಗಳು ಇದೆ ಅಂತ ಅಂದು. ಸರ್, ಹಾಗೆ ಲೋನ್ ಬಗ್ಗೆ ಸರ್? ಲೋನ್ ನಮ್ಗೆ 2012 ಮಾಡ್ಲಿಕ್ಕೆ. ಹೌದು, ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಯಾವ ಊರಿಗಾದ್ರೂ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಡ್ತೀನಿ. 2012 ಇಂದ ಸ್ಟಾರ್ಟಿಂಗ್. ಹೌದು, ಸಿವಿಲ್ ಪ್ರೊಫೈಲ್ ಇರ್ಬೇಕು. ಅಟ್ಲೀಸ್ಟ್ ಇಲ್ಲಾದ್ರೆ ಸ್ವಂತ ಮನೆ ಇರ್ಬೇಕು, ಇಲ್ಲಾದ್ರೆ ಸ್ಯಾಲರಿ ಸ್ಲಿಪ್ ಏನಾದ್ರು ಇರ್ಬೇಕು. ಅಟ್ಲೀಸ್ಟ್ ಸಿವಿಲ್ ಚೆನ್ನಾಗಿದ್ರು ಅಟ್ಲೀಸ್ಟ್ ಮಾಡ್ಕೊಡೋಣ. ಓಕೆ ಸರ್. ಸರ್, ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್ ಇವತ್ತು? ಸರ್, ಇವತ್ತು ನಮ್ಮ ಹತ್ರ 1 ಲಕ್ಷದಿಂದ ಸ್ಟಾರ್ಟ್ ಸರ್. ಅಲ್ಲಿದೆ 1 ಲಕ್ಷ. ತೋರಿಸ್ಬಿಡಿ ಸರ್, 1 ಲಕ್ಷ ತೋರಿಸ್ಬಿಡಿ. 1 ಲಕ್ಷ. ಸೊ 1 ಲಕ್ಷ 130. ಓಕೆ ಓಕೆ. 140 ಆ ಕಡೆ ಎಲ್ಲ ಇದೆ. ಸುಮಾರು ಮಿಕ್ಸ್ ಇದೆ ಸರ್. ಎಲ್ಲದು ಮಿಕ್ಸ್ ಇದೆ. ಹೌದು, ಎಲ್ಲ 1 ಲಕ್ಷದಿಂದ ಶುರು ಅಂತ ಹೇಳಿದ್ರೆ ಇಲ್ಲಿ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಸರ್. ಒಂದು 2ರಿಂದ 3 ಲಕ್ಷದೊಳಗೆ ಎಷ್ಟು ಕಾರ್ ಇದೆ ಸರ್? 25 to 30 ಇದೆ. 2ರಿಂದ 3 ಲಕ್ಷದೊಳಗೆ 25ರಿಂದ 30 ಕಾರ್ ಇದೆ ಅಂದ್ರೆ ನೀವೇ ಇಲ್ಲೇ ಲೆಕ್ಕ ಹಾಕೊಂಬಿಡಿ ಎಷ್ಟು ಕಾರ್ಗಳಿದೆ ಅಂತ. ಹಾಗಾದ್ರೆ ಲೋ ಬಜೆಟ್ ಅಲ್ಲಿ ಹೆವಿ ಇದೆ ಅನ್ಬೋದು ಈ ಶೋರೂಮ್ ಅಲ್ಲಿ. ಅಲ್ಲಿ ಸುತ್ತಬೇಡಿ, ನಾಗರಬಾವಿಲಿ ಡೈರೆಕ್ಟ್ ಇವ್ರ ಹತ್ರ ಶೋರೂಮ್ ಬನ್ನಿ. ಬೇಜಾನ್ ಕಾರ್ಗಳಿದೆ, ಎಲ್ಲ ಲೋ ಬಜೆಟ್ ಅಲ್ಲಿ ಇದೆ. ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ಟ್ರಾನ್ಸ್ಫರ್ ಚಾರ್ಜ್ ಕಮಿಷನ್ ಏನು ತಗೊಂತೀರಾ? ಕಮಿಷನ್ ಯಾವ್ದೇ ತರ ಇರಲ್ಲ. ಟ್ರಾನ್ಸ್ಫರ್ ಗೆ ಒಂದು 2500. ಬೇರೆ ಆಫೀಸರ್ ಗಳೆಲ್ಲ ನಿಮ್ಗೆ 3,500-4,000 ತಗೊಂತಾರೆ. 2,500 rupees ಕೊಟ್ಟರೆ ನಾವು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಕಮಿಷನ್ ಯಾವ್ದೇ ತರ ಇರಲ್ಲ ಸರ್. ಅದು ಚಾರ್ಜಸ್ ತಗೊಂತಾ ಇರ್ಲಿಲ್ಲ. ಬಟ್ ನಾವು ಕೊಡ್ತಾ ಇರೋದು ತುಂಬಾ ಲೋ ಪ್ರೈಸ್ ಅಲ್ಲಿ ಮಾರ್ಜಿನ್ ಕಡಿಮೆ ಇಟ್ಟು ಕೊಡ್ತಾ ಇರೋದು. ಸೊ ಹಾಗೆ ಟ್ರಾನ್ಸ್ಫರ್ ಇನ್ನೊಂದು ಕೊಡ್ಬೇಕಾಗತ್ತೆ ಅಷ್ಟೇ. ಮತ್ ನೆಕ್ಸ್ಟ್ ವಿಡಿಯೋಗೆ ಏನಾದ್ರು ಜನವರಿಗೆ ಹೊಸ ಹ್ಯಾಪಿ ನ್ಯೂ ಇಯರ್ ಗೆ ಒಂದ್ ಏನಾದ್ರು
ಅದರಲ್ಲೂ ಇನ್ನೂ ಆಫರ್ offer ಇಡೋಣ, ಮಾಡ್ತೀರಾ ಅಂತ? ಮಾಡ್ತೀವಿ ಸರ್, ಖಂಡಿತ ಮಾಡ್ಲೇಬೇಕು ಮಾಡೇ ಮಾಡ್ತೀವಿ ಮಾಡೋಣ ಸರ್. ಸರ್. ನಿಮ್ದು ಶೋರೂಮ್ ಮಾತ್ರ ದೊಡ್ಡದಾಗಿದೆ, ಹೌದು, ದೊಡ್ಡದಾಗಿ ಹೌದು. ಬೆಳೀಲಿ ಅಂತ ಹೇಳ್ತಾ ಹೌದು, ಹೌದು, ಸೊ ವಿಡಿಯೋ ಶುರು ಮಾಡೋಣ ಸರ್. ಹೌದು ಸರ್, ಖಂಡಿತ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಬನ್ನಿ ಸರ್. ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೊಡಕ್ಷನ್ 1 ಲಕ್ಷ ಕಾರ್ ಅಂತ ಹೇಳಿದೆ ಸರ್. ಕಾರು ಸರ್ 1 ಲಕ್ಷ ಅಲ್ಲ ಸರ್, 65,000 ಸ್ಟಾರ್ಟಿಂಗ್. ಏನ್ ಹೇಳ್ತಿದ್ರೆ 65,000 ಕೊಡ್ತಾ ಇದ್ದೀವಿ. 65 ಇದೆ ಸರ್. ನೋಡಿಲ್ಲ ಸರ್, ಇವಾಗ ನೋಡಿದೆ, ಇಲ್ಲಿ 65,000 ವೆಹಿಕಲ್ ಇದೆ ನಮ್ಮ ಹತ್ರ. ಓಕೆ ಹೌದು ಡೀಟೇಲ್ಸ್. ಸರ್, ಇದು 99 ಮಾಡಲಿ, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಓಕೆ ತುಂಬಾ ಚೆನ್ನಾಗಿದೆ ವೆಹಿಕಲ್. ಹಾ ಹಾ ಆಮೇಲೆ ನಿಮ್ಗೆ ಲೆದರ್ ಸೀಟು ಎಲ್ಲ ಇದೆ. ಓಕೆ ಲೆದರ್ ಚೆನ್ನಾಗಿದೆ. ಹೌದು, ಹೌದು. ಚೆನ್ನಾಗಿದೆ. ಇಂಟೀರಿಯರ್ ಹಾ, ಹಾ. ಸರ್ ಪ್ರೈಸ್ ಡ್ರೈವಿಂಗ್ ಕಲಿಯವರಿಗೆ ಒಳ್ಳೆ ಆಫರ್ ಅಲ್ಲಿ ಇದೆ. ಇದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಬರೀ 65,000 ಕೊಡ್ತೀನಿ ಸರ್. 65,000 ಹಾ, ಬೈಕ್ ಬೆಲೆಯಲ್ಲಿ. ಹೌದು, 2 ವೀಲರ್ ಬೆಲೆಯಲ್ಲಿ ಕೊಟ್ಬಿಡ್ತೀನಿ. ಸೊ 65,000 65,000 ಕೊಟ್ಬಿಡೋಣ ಸರ್. ಇಲ್ಲ ಸರ್, FC ಗೆ 25,000 ಖರ್ಚು ಬರ್ತಾ ಇದೆ. FC ಕೂಡ ನಮ್ಗೆ 5 ವರ್ಷ ಮಾಡ್ಕೊಡ್ತಾ ಇದೆ. ಸೊ FC ಕೂಡ ಹೌದು, ಮಾಡಿಸ್ಕೊಡ್ತೀರಾ? ಹೌದು, 5 ವರ್ಷ ಫ್ರೆಶ್. ಅವ್ರು ತಗೊಂಡೋಗಿ ಬರೀ ಡ್ರೈವಿಂಗ್ ಮಾಡ್ಬೇಕಷ್ಟೇ. ಓಕೆ ಓಕೆ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್, ಇದು 2000 ಮಾಡಲಿ ಸರ್. ಇದು ಸ್ಯಾಂಟ್ರೋ. ಇದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹೊಸ ಟೈರ್ ಇದೆ. ಇದು ಶೋರೂಮ್ ಮೇಂಟೆನೆನ್ಸ್ 2 ಕೀ ಸಮೇತ ಇದೆ ಸರ್. ಇದು ಇದು ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ನೀವು ನೋಡಿದ್ರೆ 2010 ಮಾಡಲ್ ತರ ಇದೆ ವೆಹಿಕಲ್. ಬಟ್ ಇದು 2010 ಅಲ್ಲ, 2000 ಮಾಡಲ್ ಸರ್. ಇದು ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಓಕೆ ಓಕೆ ಸರ್. ಪ್ರೈಸ್ ಇದ್ರದ್ದು 90,000 ಕೊಟ್ಬಿಡೋಣ. 90,000. ಹೌದು ಸರ್. ಇದು 2 ವೀಲರ್ ಬಜೆಟ್. ಹೌದು. ಓಕೆ ಓಕೆ ಸರ್. ಹಾಗೆ ನೆಕ್ಸ್ಟ್ ಇಂಡಿಕಾ ಸರ್. ಬಡವರ ಬಾದಾಮಿ ಸರ್. ಡೀಸೆಲ್ ಬಡವರಿಗೆ, ದುಡ್ಕೊಳ್ಳೋರಿಗೆ, ಮೈಲೇಜ್ ಗಾಡಿ ಬೇಕಂದವರಿಗೆ ಟಾಪ್ ಎಂಡ್ ಮಾಡ್ಲು. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. 2008 ಮಾಡ್ಲು. ಸೆಕೆಂಡ್ ಓನರ್ ಆಗಿದೆ. ಇದು 29 ತನಕ. ಇದು ಫ್ರೆಶ್ FC ಸಮೇತ ಇದೆ ಸರ್ ನಿಮ್ಗೆ. ಓಕೆ ಸರ್. ಇದ್ರ ಪ್ರೈಸ್ 90,000 ಕೊಟ್ಬಿಡ್ತೀನಿ ಫೈನಲ್. ಇದು 90,000. ಹೌದು ಸರ್. ಏನ್ ಸರ್ ಇಷ್ಟೊಂದು ಪ್ರೈಸ್ ಅಲ್ಲಿ ಇವತ್ತು ಕೊಡೋಣ ಸರ್, ಕಡಿಮೆ ಬೆಲೆಯಲ್ಲಿ ಕೊಡೋಣ. ಧಮಾಕ price ಧಮಾಕ ಪ್ರೈಸ್, ನ್ಯೂ ಇಯರ್ ಆಫರ್. ಓಕೆ ಓಕೆ ಸರ್. ಸರ್ ನೆಕ್ಸ್ಟ್ ಸರ್, ಚೌಲೈಟ್ ಸ್ಪಾರ್ಕ್ 2009 ಮಾಡ್ಲು. 1,05,000 ಕೊಟ್ಬಿಡೋಣ ಸರ್. 1 ಲಕ್ಷ 1,05,000 ಕೊಟ್ಬಿಡ್ತೀನಿ ಸರ್. ಸರ್ ಫೀಚರ್ಸ್ ಅಂದ್ರೆ ಇದರಲ್ಲಿ AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. ಸರ್ ಇನ್ನೊಂದು ಸರಿ ಓನರ್ ಮಾಡಲ್ ಹೇಳಿ ಸರ್. 2009 ಮಾಡಲು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಹೌದು ಸರ್. ಓಕೆ 1 ಲಕ್ಷ. ಹೌದು ಸರ್ ಹಾಗೆ ನೆಕ್ಸ್ಟ್ ವ್ಯಾಗನರ್ 2006 ಮಾಡಲು ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,38,000 ಕೊಡ್ತೀನಿ ಫೈನಲ್. 1,38,000 ಫೈನಲ್. ಹೌದು, ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಹಾಗೆ ಇನ್ನೊಂದು ವ್ಯಾಗನರ್ ಇದೆಯಲ್ಲ ಸರ್ ನಮ್ಗೆ. ಸರ್ ಎಲ್ಲೆಲ್ಲೋ ಡರ್ಟಿ ಫಾಲೋ. ಇದು 2005 ಮಾಡಲು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಇದು 5 ಮಾಡಲ್ ಅಂದ್ರೆ 5 ಸಿಂಗಲ್ ಓನರ್. ಹೌದು. ಓಕೆ ಹೊಸ ಟೈರ್ ಇದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹಾ ಸರ್. 1,25,000 ಫೈನಲ್ ಟು ಫೈನಲ್ ಕೊಡ್ತೀನಿ. 1,25,000 ಫೈನಲ್. ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ನಿಮಗೆ 1 ಲಕ್ಷ ಕಡಿಮೆ ಸಿಗಲ್ಲ ಈ ಟೆಸ್ಟ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಚೌಲೆಟ್ ಆವಿಯೋ ಯುವ ಸರ್. ಇದು 2010 ಮಾಡಲು. ಇದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. 58,000 ಶೋರೂಮ್ ಹಿಸ್ಟ್ರಿ ಇದೆ ಸರ್. ಆಲ್ಮೋಸ್ಟ್ ನಿಮ್ಮ ಹತ್ರ ಬರೀ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಜಾಸ್ತಿ ಇರುತ್ತೆ ಸರ್. ಓಕೆ ಓಕೆ ಸರ್. ಹಾಗೆ ಸರ್ ಇದರಲ್ಲಿ ಫೀಚರ್ಸ್ ಏನೇನ್ ಬರುತ್ತೆ ಅಂದ್ರೆ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಮ್ಯಾಗ್ವಿಲ್ ಬರುತ್ತೆ. ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ ಇಂಟೀರಿಯರ್ ಒಳ್ಳೆ ಲಕ್ಸುರಿ ಟೈಪ್ ಅಲ್ಲಿ ಇದೆ ಸರ್. ಇದು ಓಕೆ. ಬರೀ 58,000 ರೆಕಾರ್ಡೆಡ್ ಮೈಲೇಜ್. ಹಾ ಸರ್. ಸರ್ ಪ್ರೈಸ್ 1.5 ಲಕ್ಷ ಕೊಡ್ತೀನಿ. ಇದು 1.5 ಲಕ್ಷಕ್ಕೆ. 2010 ಸ್ಯಾಂಟ್ರೋ ತಗೊಳಕ್ ಹೋದ್ರೆ 2.5 ಲಕ್ಷ ಇದೆ. ಸ್ಯಾಂಟ್ರೋಗೆ ಏನು ಫೀಚರ್ಸ್ ಇರಲ್ಲ. ಇದ್ರಲ್ಲಿ ಫುಲ್ ಫ್ಯೂಚರ್ ಇರೋ ವೆಹಿಕಲ್. ಬರೀ 1.5 ಲಕ್ಷ ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. ಮ್ಯಾಗ್ವಿಲ್, ಟೈರ್, ಟಾಪ್ ಎಂಡ್ ವೆಹಿಕಲ್ ಅನ್ಬೋದು. 1.5 ಲಕ್ಷ. ಹೌದು ಸರ್. 2008 ಮಾಡಲ್ ಸೆಕೆಂಡ್ ಓನರ್ ಸರ್. ಇದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹಾ ಸರ್. ಜಸ್ಟ್ 1,75,000 ಕೊಡ್ತೀನಿ. ಸ್ಯಾಂಟ್ರೋ ಬೆಲೆಯಲ್ಲಿ ಕೊಡ್ತೀನಿ ಸರ್. 1,75,000. ಹೌದು ಸರ್. i10. ಹೌದು. ಸ್ಯಾಂಟ್ರೋ ಬರಲ್ಲ, i10 ಕೊಡ್ತಾ ಇದೀನಿ. ಸರ್ ನೆಕ್ಸ್ಟ್ ಇಂಡಿಕಾ ವಿಸ್ಟಾ ಸರ್. ಪೆಟ್ರೋಲ್ 2009. ಇದು ಅಷ್ಟೇ ನಿಮ್ಗೆ ಫ್ರೆಶ್ 5 ವರ್ಷ FC ಇದೆ. ಓಕೆ. 1,55,000 ಕೊಡ್ತೀನಿ. ಇದು 1,55,000. ಹೌದು ಸರ್. ಈ ಸತಿ ಎಲ್ಲ ಆಫರ್ ಪ್ರೈಸ್ ಅಲ್ಲ ಸರ್. ಧಮಾಕ ಪ್ರೈಸ್ ಸರ್. ಧಮಾಕ ಪ್ರೈಸ್ ಸರ್. ಒಳಗಡೆ ಇವಾಗ ಆಲ್ರೆಡಿ ಒಂದು 10 ವೆಹಿಕಲ್ ಮುಗಿತು. ಹೌದು ಸರ್. ಹೌದು. ಓಕೆ ಸರ್. ಸರ್ ಕ್ವಿಡ್ 2 ಇದೆ. ಅಲ್ಲಿ ವೈಟ್ ಇದೆ, ಇಲ್ಲಿ ಸಿಲ್ವರ್ ಇದೆ. 2 ಸಿಂಗಲ್ ಓನರ್. ಇದು 16. ಹೌದು 16. ಬರೀ 58,000 ಹೊಡಿದೆ. ಓಕೆ. 2,85,000 ಫೈನಲ್ ಕೊಡ್ತೀನಿ ಸರ್. ಹಾಗೆ ವೈಟ್ ಒಂದು ಹೇಳ್ಬಿಡಿ ಸರ್ ನಮ್ಗೆ. 2016 ಸಿಂಗಲ್ ಓನರ್. 2,60,000 ಫೈನಲ್ ಕೊಡ್ತೀನಿ. 2,60,000ಕ್ಕೆ. ಹೌದು ಸರ್. ಸಿಲ್ವರ್ ಆದ್ರೆ 285. ಹೌದು. ಸೊ ಇದು ಸಿಲ್ವರ್ ತಗೊಂತೀರ ಅಂದ್ರೆ 285 ಇದೆ. ಅಲ್ಲಿ 260 ಇದೆ. ಸೊ ವೈಟ್ ಇದೆ, ಸಿಲ್ವರ್ ಇದೆ. ಯಾವ್ದನ್ನ ನೀವು ಬಂದ್ಬಿಟ್ಟು ವಿಸಿಟ್ ಮಾಡಿ ತಗೋಬೇಕಂದ್ರೆ ಸರ್ ಬನ್ನಿ. ಸರ್ ನೆಕ್ಸ್ಟ್ ಶಿಫ್ಟ್ ಇದೆಯಲ್ಲ ಸರ್. ಸರ್ ಶಿಫ್ಟ್ ಅರ್ಧ ಗಂಟೆ ಮುಂಚೆ ಇದು ಅಡ್ವಾನ್ಸ್ ಆಗಿದೆ ಸರ್. 2011 ಸಿಂಗಲ್ ಓನರ್. ಜಸ್ಟ್ 3 ಲ್ಯಾಕ್ ಕೊಟ್ಟಿದ್ದೀನಿ ಸರ್. ಮಾರ್ಕೆಟ್ ಅಲ್ಲಿ 3.5 ಇದೆ. ಜಸ್ಟ್ ಅಡ್ವಾನ್ಸ್ ಆಗಿದೆ. ನಾಳೆ ಡೆಲಿವರಿ. ಫ್ರೈಡೆ ನಾಳೆ ಒಳ್ಳೆ ದಿವಸ ಅಂತ ಹೇಳಿ ನಾಳೆ ಡೆಲಿವರಿ ತಗೊಂತಾರೆ. ಅಡ್ವಾನ್ಸ್ ಆಗಿದೆ ವೆಹಿಕಲ್ ಇದು. ಇನ್ನು ಬೇಕಾದ್ರೆ ಶಿಫ್ಟ್ 4-5 ಇದಾವೆ, ಕೊಡೋಣ ಸರ್. ಬೇಕಂದ್ರೆ ತರಿಸ್ಕೊಡ್ತೀವಿ. ಹೌದು ಖಂಡಿತ ಸರ್. ಸರ್ ನೆಕ್ಸ್ಟ್ 2008 ಮಾಡಲ್ ಸರ್. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. 1,60,000 ಕೊಡ್ತೀನಿ. 1,60,000. ಹೌದು ಸರ್. ಸ್ಟೈಲರಿಯಾ ಸರ್. ಸರ್ ಸೆಲೆರಿಯೋ ಡೀಸೆಲ್ ತುಂಬಾ ಕಡಿಮೆ ಸಿಗತ್ತೆ ಸರ್. ಇದು ಇವತ್ತು ನಮ್ಮ ಹತ್ರ ಒಂದು ಸ್ಟಾಕ್ ಅಲ್ಲಿ ಡೀಸೆಲ್ ಬಂದಿದೆ. ಮೈಲೇಜ್ 28 ಬರುತ್ತೆ ಸರ್. 28 ಮೈಲೇಜ್ ಬರುತ್ತೆ. ಹೌದು ಖಂಡಿತ. ಚೆಕ್ ಮಾಡಿಸ್ಕೊಳ್ಳಿಬೇಕಾದ್ರೆ ಚೆಕ್ ಮಾಡ್ಲಿ, ತಗೊಳ್ಳಿಬೇಕಾದ್ರೆ. ಸೊ ಡೀಸೆಲ್ ಅದರಲ್ಲಿ ಫೀಚರ್ಸ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಸ್ಟೇರಿಂಗ್ ಮೌಂಟ್ ಬಟನ್ಸ್, ಇನ್ಬಿಲ್ಟ್ ಸಿಸ್ಟಮ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಹೌದು ಸರ್. ಫುಲ್ಲಿ ಲೋಡೆಡ್ ವೆಹಿಕಲ್. 2015 ಮಾಡಲ್. ಹೌದು ಹೌದು. ಸರ್ ಪ್ರೈಸ್ ಏನ್ ಸರ್ ಇದ್ರದ್ದು? ಬರೀ 3,35,000 ಕೊಡ್ತೀನಿ. ಫೈನಲ್ ಟು ಫೈನಲ್ ಬರೀ 3,35,000 ಕೊಡ್ತೀನಿ. i10 ಬೆಲೆಯಲ್ಲಿ ನಿಮಗೆ ಫುಲ್ ಟಾಪ್ ಎಂಡ್ ಮಾಡಲ್ ಸೆಲೆರಿಯೋ
ZDI ಕೊಡ್ತಾ ಇದೀನಿ ಡೀಸೆಲ್ ಮೈಲೇಜ್ ವೆಹಿಕಲ್. ಹೌದು ಸರ್ ಹಾಗೆ ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ರಿಡ್ಸ್ ZX ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ 2010 ಮಾಡಲು ಥರ್ಡ್ ಓನರ್ ಆಗಿದೆ. ಸ್ಯಾಂಟ್ರೋ ಬೆಲೆಯಲ್ಲಿ ಕೊಟ್ಬಿಡೋಣ ಸರ್, ಫ್ಯೂಚರ್ ಇರೋದು. ಹೌದು ಸರ್, ಟಾಪ್ ಎಂಡ್ ವೆಹಿಕಲ್. ಹೌದು. ಓಕೆ ಓಕೆ ಸರ್ ಹಾಗೆ ಪ್ರೈಸ್ ಹೇಳ್ಬಿಡಿ ಸರ್ ಇವಾಗ. ಬರೇ 2,20,000 ಕೊಡ್ತೀನಿ. 2,20,000. ಹೌದು ಸರ್, ರಿಡ್ಸ್ ಮಾರ್ಕೆಟ್ ಅಲ್ಲಿ 3 ಲಕ್ಷ ಇದೆ, ಚೆಕ್ ಮಾಡ್ಕೊಂಡ್ ಬರ್ಲಿ. ಸಣ್ಣ ಪುಟ್ಟ ಡೆಂಟಿಸ್ಟ್ ಸ್ಕ್ರಾಚಸ್ ಇದೆ, ಒಂದ್ 10,000 ಖರ್ಚು ಇದೆ ಸರ್, ಮಾಡ್ಕೊಳ್ಳಿ. 2,20 ಫೈನಲ್ ಮಾಡ್ಕೊಡ್ತೀನಿ, ಚಾಲೆಂಜಿಂಗ್ ಪ್ರೈಸ್ ಅಲ್ಲ. ಹೌದು. ಓಕೆ ಸರ್ ಹಾಗೆ ನೆಕ್ಸ್ಟ್ ಮಾರುತಿ ಸುಜುಕಿ ಎಸ್ಟರ್ ಸರ್, ಬರೇ 58,000 ಏನು ಓಡಿದೆ. ಇದು ಶೋರೂಮ್ ಮೇಂಟೆನೆನ್ಸ್, ಫ್ರಂಟ್ 2 ಹೊಸ ಟೈರ್ ಇದೆ. ಇದ್ರಲ್ಲೂ ನಿಮ್ಗೆ ಫ್ರೆಶ್ FC ಮಾಡಿಸ್ಕೊಟ್ಟಿದೀವಿ. 5 ವರ್ಷ FC ಬರುತ್ತೆ. ಆಗಿದೆ ಆಲ್ರೆಡಿ. ಹೌದು, ಲಾಸ್ಟ್ ವೀಕ್ ಆಗಿದೆ ಸರ್, ರನ್ನಿಂಗ್ ಇದೆ. 5 ವರ್ಷ ಸುಮ್ಗೆ ಓಡಿಸ್ಬೇಕಷ್ಟೇ. ಇದು ಶೋರೂಮ್ ಮೇಂಟೆನೆನ್ಸ್ ಆಗಿದೆ, 2010 ಮಾಡಲ್ ಇದು. ತುಂಬಾ ಚೆನ್ನಾಗಿದೆ. 2,20,000 ಕೊಡ್ತೀನಿ. 2,20,000. ಹೌದು ಸರ್. ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ಹಾಗೆ ಅವಾಗಲೇ ಒಂದು ರೆಡ್ ಕಲರ್ ಒಂದು ಎಸ್ಟರ್ ನೋಡಿದ್ವಿ, ವೈಟ್ ಇದೆಲ್ಲ ಸರ್. ಇದು ಸರ್ ಇದೊಂದು ZXi ಸರ್, 10 ವರ್ಷದ್ದು ಮಿಡಲ್ ವರ್ಷನ್. ಇದು ZXi ಅಂದ್ರೆ ನಿಮ್ಗೆ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ. ಇದು FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಓಕೆ ಸ್ಯಾಂಟ್ರೋ ಬೆಲೆಯಲ್ಲಿ ಕೊಟ್ಬಿಡ್ತೀನಿ ಸರ್. ಏನ್ ಹೇಳ್ತೀರಾ ಸ್ಯಾಂಟ್ರೋ ಬೆಲೆಯಲ್ಲಿ? ಫೈನಲ್ ಟು ಫೈನಲ್ 1,65,000 ಕೊಡ್ತೀನಿ. ಚೆಕ್ ಮಾಡ್ಕೊಂಡ್ ಬರ್ಲಿ, ಮಾರ್ಕೆಟ್ ಅಲ್ಲಿ 2.5 ಲಕ್ಷ ಇದೆ ZXi. 1,65,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್. ಹೌದು, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. 50,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಇದ್ರಲ್ಲಿ. ಓಕೆ ಓಕೆ ಸರ್, i20 ಆಸ್ತಾ. ಇದು ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಇನ್ಬಿಲ್ ಸಿಸ್ಟಮ್ ಇದೆ, ಸ್ಟೇರಿಂಗ್ ಮೌಂಟ್ ಬಟನ್ ಎಲ್ಲ ಬರುತ್ತೆ. ಪೆಟ್ರೋಲ್ ಇದು. ಪೆಟ್ರೋಲ್ ಸರ್. ವಾಶ್ ರಬ್ಬಿಂಗ್ ಮಾಡ್ಬೇಕು. 1/2 ಅವರ್ ಆಯ್ತು ಗಾಡಿ ಬಂದು, ಏನು ರೆಡಿ ಆಗಿಲ್ಲ, ಜಸ್ಟ್ ಬಂದ್ ನಿಂತಿದೆ. ಸ್ಕ್ರಾಚಸ್ ಇದೆ. ಹೌದೌದು. ಸೊ ಸರ್ ಫೀಚರ್ಸ್ ಏನ್ ಹೇಳಿದ್ರಲ್ಲ? ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಓಕೆ ಸರ್, ಪ್ರೈಸ್ ಸರ್ ಇದು 2,60,000 ಕೊಟ್ಬಿಡ್ತೀನಿ ಸರ್. 2,60,000. ಹೌದು ಸರ್. ಸರ್ ಇದ್ರ ಮುಂದೆ ಒಂದು ಕಡಿಮೆ ಆಗುತ್ತಲ್ಲ? ಎದುರುಗಡೆ ಬರ್ಲಿ, ಇನ್ನೊಂದು 5,000 ಬಿಟ್ಕೊಡೋಣ ಸರ್. ಓಕೆ, 5 ವರ್ಷ ಫ್ರೆಶ್ FC ಇದೆ. ಓಕೆ ಸರ್. ಯಾವ್ದು ಬೇಕು ಸರ್? ಸಿಟಿ ಬೇಕಾ, ಸಿವಿಕ್ ಬೇಕಾ ಸರ್? ಸರ್ ಫಸ್ಟ್ ಸಿಟಿ ತೋರಿಸ್ಬಿಡಿ ನಮಗೆ. 2011 ಮಾಡಲು ಸರ್, ಸೆಕೆಂಡ್ ಓನರ್, ಜಸ್ಟ್ 3,50,000 ಸರ್. ಇನ್ನು ಎದುರುಗಡೆ ಬರ್ಲಿ, ಇನ್ನೊಂದು 15,000 ಬಿಟ್ಕೊಡ್ತೀನಿ ಸರ್. 2011 ಮಾಡಲು. ಓಕೆ, ಓನರ್ ಸರ್ ಇದು? ಸೆಕೆಂಡ್ ಓನರ್. ಹೌದು. 3,35,000 ಕೊಡ್ತೀನಿ ಸರ್. ಓಕೆ ಸರ್ ಹಾಗೆ ಸಿವಿಕ್ 2006 ಮಾಡಲು, 4th ಓನರ್ ಆಗಿದೆ. ತುಂಬಾ ಚೆನ್ನಾಗಿದೆ. ಇದ್ರಲ್ಲೂ ಸ್ಪೈಲರ್ ಎಲ್ಲ ಇದೆ ಸರ್, ನೀವು ನೋಡಬಹುದು. ಬ್ಯಾಕ್ ಪ್ರೊಫೈಲ್, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಫುಲ್ ಫೀಚರ್ಸ್ ಇದೆ. ವೆಹಿಕಲ್ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಯಾರನ್ನ modify ಮಾಡೋಗಿದ್ರೆ ಹೌದು ನೋಡಿ, ಎಲ್ಲ ಫುಲ್ ಲೈಟಿಂಗ್ಸ್ ಹಾಕ್ಸಿದೆ. ಫುಲ್ ಗಾಡಿ ತುಂಬಾ ಚೆನ್ನಾಗಿದೆ. ರಾತ್ರಿ ಫುಲ್ ಲೈಟಿಂಗ್, ಪೊಲೀಸ್ ಲೈಟ್. ತುಂಬಾ ಚೆನ್ನಾಗಿದೆ ಸರ್. 2 ಲಕ್ಷ ಕೊಟ್ಬಿಡೋಣ ಸರ್ ಫೈನಲ್. ಬರೀ 2 ಲಕ್ಷಕ್ಕೆ? ಹೌದು ಸರ್, ಆಲ್ರೆಡಿ modify ಮಾಡ್ಬಿಟ್ಟಾರೆ. ಹೌದು. ಓಕೆ ಸರ್, ಅದೇ ಮುಂದೆ ಬಂದ್ರೆ ಕಡಿಮೆ ಆಗ್ಬೋದಲ್ಲ ಸರ್? 5,000 ಹೆಚ್ಚು ಕಡಿಮೆ ಇದ್ದೇ ಇರುತ್ತಲ್ಲ ಸರ್. ಇನ್ನೊಂದು ಸಿವಿಕ್ ಇದೆಲ್ಲ ಸರ್ ಹಿಂದೆ? ಇದು 2007 ಮಾಡಲು ಸರ್. ಓಕೆ. ಸಿವಿಕ್ ಸಿಟಿಗಳು ತುಂಬಾ ಇದೆ ಸರ್, ಸಿಟಿ ಅಲ್ಲೂ ಇದೆ. ಸಿವಿಕ್ ಇದ್ದಲ್ಲದೆ ಇನ್ನೂ 4 ಗಾಡಿ ಇದೆ ಸರ್ ಸಿವಿಕ್ ಗಳು. ಯಾವ್ದೇ ಸಿವಿಕ್ ಬೇಕಾದ್ರೆ ಕಾಲ್ ಮಾಡಿ, ಫೋಟೋ ಹಾಕ್ತೀನಿ ಅವ್ರಿಗೆ. ಹೌದಾ ಸರ್? ಸರ್ ಇದ್ರ ಡೀಟೇಲ್ಸ್ ಇದು 7 ಮಾಡಲು ಸರ್. ಇದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ. 2.5 ಲಕ್ಷಕ್ಕೆ ಆಗುತ್ತೆ ಸರ್, ಟಾಪ್ ಎಂಡ್ ಮಾಡಲಿ ಇದು. ಇದು ಟಾಪ್ ಎಂಡ್ ಮಾಡೋದು 2.5 ಲಕ್ಷಕ್ಕೆ ವಿತ್ ಕರ್ನಾಟಕ. ಕೆ ಪಾಸಿಂಗ್ ಸರ್. ಓಕೆ ಸರ್, ಆಲ್ಮೋಸ್ಟ್ ನಿಮ್ಮ ಹತ್ರ 90% ಎಲ್ಲ ಕೆ ಗಾಡಿನೇ ಜಾಸ್ತಿ ಇರುತ್ತೆ ಸರ್. ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್, ಬಲೋನೋ ಆಟೋಮೆಟಿಕ್ ಹುಡ್ಕೊಳ್ಳಿಗೆ ಡೀಲಿಂಗ್ ಪ್ರೈಸ್ ಅಲ್ಲಿ ಇದೆ. ಇದು ಬರೀ 48,000 ಓಡಿದೆ. ಬಟನ್ ಸ್ಟಾರ್ಟ್ ಡೀಲಿಂಗ್ ಪ್ರೈಸ್ ಅಲ್ಲಿ ಇದೆ. ಡೀಲರ್ ತಗೊಂಡ್ಬಂದು ಪರ್ಚೇಸ್ ಮಾಡಲಿ ಸರ್. 5,95,000 ಫೈನಲ್ ಕೊಡ್ತೀನಿ. 5,95,000. ಬೊಲೆನೋ 18 ಮಾಡಲು, ಮಾರ್ಕೆಟ್ ಅಲ್ಲಿ 680 ಕಡಿಮೆ ಸಿಗಲ್ಲ. 1 ಲಕ್ಷ ಕಡಿಮೆ ಕೊಡ್ತಾ ಇದೀನಿ. ಟಾಪ್ ಎಂಡ್, ಅದು ವಿತ್ ಶೋರೂಮ್ ಹಿಸ್ಟ್ರಿ ಇದೆ. 49,000 ಓಡಿದೆ ಜಿನೇನ್ ಆಗಿ. ಬಟನ್ ಸ್ಟಾರ್ಟ್ ಆಟೋಮೆಟಿಕ್. ಓಕೆ ಸರ್, ಇನ್ನು ಸರ್ ಪ್ರೈಸ್ ಇದು 595 ಕೊಡ್ತೀನಿ ಸರ್. ಓಕೆ ಸರ್, ಏನ್ ಸರ್ ಕಲರ್ ಬೀಟ್ ತರಿಸಿದ್ರೆ ಬೀಟ್ಗಳು ಜಾತ್ರೆ ಮಾಡ್ಬಿಡ್ತಾರ ಸರ್? ಸರ್ ಇನ್ನು ಇದಲ್ದೆ ಇನ್ನು ಫ್ರಂಟ್ ಅಲ್ಲಿ ಒಂದು 4-5 ಬೀಟ್ ಇದಾವೆ ಸರ್. ಟೋಟಲ್ 10 ಬೀಟ್ ಇದೆ ಸರ್ ನನ್ನ ಹತ್ರ. ಸಿಲ್ವರ್ ಕಲರ್ ಇದೆ, ಇನ್ನೊಂದು ಎಲ್ಲ ಯಾವ ಕಲರ್ ಇದೆ, ಎಲ್ಲಾ ಕಲರ್ ಇವತ್ತು ಸ್ಟಾಕ್ ಇದೆ. ವೈಟ್ ಬೇಕಾದ್ರೆ ವೈಟ್ ಇದೆ. ನೋಡ್ತಾ ಇರ್ಬೋದು ಬೀಟು. ಇಲ್ಲಿ ಸಿಲ್ವರ್, ಬ್ಲಾಕ್ 2 ಇದೆ, ಆಮೇಲೆ ಬ್ಲೂ ಇದೆ, ಸೊ ಗ್ರೀನ್ ಇದೆ, ರೆಡ್ ಇದೆ, ಇನ್ನೂ ಮುಂದೆ 3-4 ಇದೆ ಅಂತ. ಬೀಟ್ಗಳು ಜಾತ್ರೆ ಅನ್ಬೋದು, ಇಷ್ಟು ಬೀಟ್ ಇದೆ ಸರ್. ಫಸ್ಟ್ ನಮ್ಗೆ ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ 2011 ಸೆಕೆಂಡ್ ಓನರ್. ಬರೇ 1,85,000 ಕೊಡ್ತೀನಿ. ಏನ್ ಹೇಳ್ತೀರಾ? 1 ಲಕ್ಷ 185 ಕೊಡ್ತೀನಿ, ಟಾಪ್ ಎಂಡ್ ಮಾಡ್ಲು. ಓಕೆ ಸರ್ ಹಾಗೆ ನೆಕ್ಸ್ಟ್ 2012 ಬರೇ 55,000 ಹೊಡಿದೆ. ಡೀಸೆಲ್ 25 ಮೈಲೇಜ್ ಬರುತ್ತೆ. 2,05,000 ಫೈನಲ್ ಕೊಡ್ತೀನಿ. 2,05,000 ಹೌದು ಸರ್. ಈ ಬ್ಲಾಕ್ ಅದು ಬೇಡ, ಇನ್ನು ಫೀಚರ್ಸ್ ಇರೋದ್ ಬೇಕಾ? ಇದ್ರಲ್ಲಿ ಏರ್ ಬ್ಯಾಗ್ ABS, 2 ಏರ್ ಬ್ಯಾಗ್ ABS, ಮ್ಯಾಗ್ವಿಲ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. 2 ಕೀ ಎಲ್ಲ ಇದೆ. ಇದು LTZ, ಇದು LTZ. 2,25,000 ಕೊಡ್ತೀನಿ. ಇದು 2,25,000 ಫುಲ್ ಫ್ಯೂಚರ್ ಇರೋ ವೆಹಿಕಲ್. 2 ಬ್ಲಾಕ್ ಇದೆ, ಯಾವ್ದನ್ನ ತಗೊಳ್ಳಿ. ಸೊ ಎರಡನ್ನೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಬ್ಲೂ ಇದು 2010 ಸಿಂಗಲ್ ಓನರ್ ಸರ್. 1,90,000 ಕೊಡ್ತೀನಿ. ಇದು 10 ಸಿಂಗಲ್ ಓನರ್ ಪೆಟ್ರೋಲ್. ಹೌದೌದು. 1 ಲಕ್ಷ 1,90,000 ಕೊಡ್ತೀನಿ.
ಇನ್ನು ಎದುರುಗಡೆ ಬರ್ಲಿ 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಇನ್ನೊಂದು ರೆಡ್ ಇದೆಯಲ್ಲ ಸರ್ ಸರ್ ರೆಡ್ 50,000 ರೂಪಾಯಿ ಮ್ಯಾಗ್ವಿಲ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಇದೆ. ಪೆಟ್ರೋಲ್ 10 ಮಾಡಲು. ಹೌದು 195 ಫೈನಲ್ ಮಾಡ್ಕೊಡ್ತೀನಿ. ಏನ್ ಸರ್ 195 ಕೊಡ್ತೀನಿ ಸರ್. 195 ಕೊಟ್ಬಿಡೋಣ ಸರ್. ಸಿಸ್ಟಮ್ ವಿತ್ ಆಫ್ಟರ್ ಮ್ಯಾಗ್ವಿಲ್ ಎಲ್ಲ ಇದೆ ಸರ್. ತುಂಬಾ ವೆಹಿಕಲ್ ಅಷ್ಟೇ ಮಿಂಟ್ ಕಂಡೀಷನ್ ಆಗಿದೆ ಸರ್. ಅದು ಬೇಡವಾ ನಿಮ್ಗೆ? ಈ ಕಲರ್ ಅಲ್ಲಿ ಬೇಕಾ? ಪ್ಯಾರೆಟ್ ಗ್ರೀನ್ 2010 ಮಾಡಲು. ಇದು 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಶೋರೂಮ್ ಮೇಂಟೆನೆನ್ಸ್. ಇದು ಪೆಟ್ರೋಲ್ 1,95,000 ಕೊಡ್ತೀನಿ. ಇದು 1,95,000. ಹೌದೌದು. ಸೊ 2 ಲಕ್ಷದ ಒಳಗಡೆ ಇಷ್ಟೊಂದು ಬೀಟ್ ಗಳಿದೆ. ಯಾರನ್ನ ಬೀಟ್ ನೋಡಿದ್ರೆ ಎಲ್ಲ ಕಲರ್ ಬೀಟ್ ಗಳಿದೆ. ಯಾವ ಕಲರ್ ಬೇಕು ಎಲ್ಲ ಕಲರ್ ನಿಮ್ಗೆ ಸಿಗುತ್ತೆ ಅನ್ಬೋದು. ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ಸ್ಕಾರ್ಪಿಯೋ ಇದೆ ಸರ್ ನಮ್ಮ ಸರ್. ಲೋ ಬಜೆಟ್ ಅಲ್ಲಿ ತುಂಬಾ ಜನ 7 ಸೀಟರ್ ವೆಹಿಕಲ್ ಬೇಕು ಅಂತ ಕೇಳ್ತಾರೆ. ಅದರಲ್ಲೂ ನಮ್ಮ ಹತ್ರ ಮಾಡಿಫೈ ಆಗಿರೋದು ಬ್ರಾಡ್ ಟೈರ್, ಮ್ಯಾಗ್ವಿಲ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಇದು ಸ್ಯಾಂಟ್ರೋ ಬೆಲೆಯಲ್ಲಿ ಕೊಟ್ಬಿಡ್ತೀನಿ ಸರ್. ಇದು ಸ್ಕಾರ್ಪಿಯೋನ ಸ್ಯಾಂಟ್ರೋ ಬೆಲೆಯಲ್ಲಿ ಕೊಟ್ಬಿಡೋಣ ಸರ್. ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. 2003 ಮಾಡಲು ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಇದೆ, ಹೊಸ ಟೈರ್ ಇದೆ, ಒಳಗೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್ ಇದರಲ್ಲಿ. ಸರ್ ಸ್ಯಾಂಟ್ರೋ ಬೆಲೆ ಅಂದ್ರೆ ಅದೇನ್ ಬೆಲೆ ಹೇಳ್ಬಿಡಿ ಸರ್. 1,78,000 ಫೈನಲ್ ಕೊಡ್ತೀನಿ. 1,78,000 ಹೌದೌದು ಸರ್. ಫೈನಲ್ ಅನ್ಬೇಡಿ. ಇನ್ನು ಮುಂದೆ ಬಂದ್ರೆ ಏನಾರ ಆಗುತ್ತಾ? ಇನ್ನೊಂದ್ 2-3,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಇದಕ್ಕಿಂತ ಕಡಿಮೆ ಕೊಡ್ಬೇಕಾ ಸರ್? 7 ಸೀಟರ್ ವೆಹಿಕಲ್ ಯಾರು ಕೊಡ್ತಾರೆ ಸರ್? ಓಕೆ ಸರ್. ಓಕೆ ಸರ್ ಆಲ್ಟೋ 800 ಮಾರ್ಕೆಟ್ ಅಲ್ಲಿ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಲೋ ಮೇಂಟೆನೆನ್ಸ್. ಇದು 24 ಮೈಲೇಜ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಶೋರೂಮ್ ಮೇಂಟೆನೆನ್ಸ್. ಬರೀ 54,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. 2013 ಮಾಡಲು ಸೆಕೆಂಡ್ ಓನರ್ ಸರ್. ಇದು ಸರ್ ಫೀಚರ್ ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗ್, 2 ಡೋರ್ಸ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಫುಲ್ಲಿ ಒರಿಜಿನಾಲಿಟಿ ಇದೆ ಸರ್. ತುಂಬಾ ಚೆನ್ನಾಗಿದೆ ವೆಹಿಕಲ್. ಸರ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ನಿಮಗೆ 285 ಕಡಿಮೆ ಸಿಗಲ್ಲ. ನಮ್ ಶೋರೂಮಿಗೆ ಬರ್ಲಿ. ಕಾರ್ ಝೋನ್ ಅಲ್ಲಿ 2,55,000 ಫೈನಲ್ ಮಾಡ್ಕೊಡ್ತೀನಿ. 2,55,000 ಹೌದು ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಇಕೋ ಸ್ಪೋರ್ಟ್ಸ್ ಸರ್. ಇಕೋ ಸ್ಪೋರ್ಟ್ ಜಸ್ಟ್ ಬಂದಿದೆ ಇವಾಗನೇ. 2015 ಮಾಡಲು ಸೆಕೆಂಡ್ ಓನರ್. ಸರ್. AC ಪವರ್ ಸ್ಟೇರಿಂಗ್, 2 ಡೋರ್ಸ್ ಪವರ್ ವಿಂಡೋ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ಡೀಸೆಲ್ ಸರ್ ಇದು. ಓಕೆ ಡೀಸೆಲ್ ಅಂದ್ರೆ 20+ ಮೈಲೇಜ್ ಆರಾಮಾಗಿ. ಸರ್ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ 580 ಕಡಿಮೆ ಸಿಗಲ್ಲ. 15 ಮಾಡಲು ಬರ್ಲಿ. 5,35,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ಫೈನಲ್ ಹೌದು. ಸ್ಕೋಡಾ ಎತ್ತಿ ಸರ್. ಇದು ಕುದುರೆ ಸರ್. ಇದು ಕುದುರೆ ಗಟ್ಟಿ ಗೇಜ್ ನೋಡಿ ಸರ್ ಹೆಂಗಿದೆ ಬರೇ ಇದ್ರದ್ದು. ಬಾಡಿ ಬಿಲ್ಡ್ ಎಲ್ಲ ಹೌದು ಒಳ್ಳೆ ಬಿಲ್ಡ್ ಇರುತ್ತೆ. ಫುಲ್ ಟಾಪ್ ಎಂಡ್ ಮಾಡ್ಲು. ಅದರಲ್ಲಿ ನಿಮ್ಗೆ 4x4 ಇದು. 4x4 ಹೌದು ಸರ್. ಫುಲ್ ಟಾಪ್ ಎಂಡ್ ಮಾಡ್ಲು. ಡಾಕ್ಟರ್ ವೆಹಿಕಲ್ ಯೂಸ್ ಮಾಡಿರೋದು. ಸೆಕೆಂಡ್ ಓನರ್ ಆಗಿದೆ. ತುಂಬಾ ಚೆನ್ನಾಗಿದೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. 18+ ಮೈಲೇಜ್ ಬರುತ್ತೆ ಸರ್. ಹಾಗೆ ಸ್ವಲ್ಪ ಡೀಟೇಲ್ಸ್ ಸರ್. ಓನರ್ ಮಾಡಲು 2013 ಮಾಡಲು ಸೆಕೆಂಡ್ ಓನರ್. ಸರ್ ಹಾಗೆ ಪ್ರೈಸ್ ಶಿಫ್ಟ್ ಬೆಲೆಯಲ್ಲಿ ಕೊಟ್ಬಿಡ್ತೀನಿ. ಏನ್ ಹೇಳ್ತಿದ್ರಾ? ಹೌದು ಸರ್. ಹಾಗಾದ್ರೆ ಪ್ರೈಸ್ ಹೇಳ್ಬಿಡಿ ನೋಡ್ಬಿಡೋಣ. ಬರೇ 4 ಲಕ್ಷಕ್ಕೆ ಫೈನಲ್ ಮಾಡ್ತೀನಿ. 4 ಲಕ್ಷಕ್ಕೆ 4x4 ಫುಲ್ ಚಾಲೆಂಜಿಂಗ್ ಪ್ರೈಸ್. ಅದು ಫುಲ್ ಟಾಪ್ ಎಂಡ್ ಮಾಡ್ಲು. ವಾಶ್ ಮಾಡ್ಬೇಕು, ರಬ್ಬಿಂಗ್ ಮಾಡ್ಬೇಕು, ಗಾಡಿ ಓಡಿಸ್ಬೇಕು ಅಷ್ಟೇ. ಓಕೆ ಸರ್. ಹಾಗೆ ಸರ್ ನೆಕ್ಸ್ಟ್ ಸರ್ ನಿಸಾನ್ ಎಕ್ಸ್ಟ್ರಾ ಇಲ್ಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ವಿತ್ ಸನ್ ರೂಫ್. ಫುಲ್ ಟಾಪ್ ಎಂಡ್ ಮಾಡ್ಲು. 18+ ಮೈಲೇಜ್ ಬರುತ್ತೆ. ಇದು ಅಷ್ಟೇ ಕುದುರೆ ಅಂತಾನೆ ಹೇಳ್ಬೋದು. ಒಳ್ಳೆ ಬಿಲ್ಟ್ ಇದೆ. ಗಟ್ಟಿ ಗಾಡಿ. ರಫ್ಯೂಜಿಗೆಲ್ಲ. ಹೌದು ಸರ್. ತುಂಬಾ ಜನ ಸನ್ ರೂಫ್ ಇಷ್ಟಪಡ್ತಾರೆ ಸರ್. ಹೌದು ಸರ್. ತುಂಬಾ ಜನ ಲೋ ಬಜೆಟ್ ಅಲ್ಲಿ ಯಾವ್ದಾದ್ರು ಒಂದು ತಗೊಳ್ಬೇಕು ಅಂತ ಹೇಳಿ ಅಂತವ್ರಿಗೆ ನಾನು i10 ಬೆಲೆಯಲ್ಲಿ ಕೊಡ್ತಾ ಇದ್ದೀನಿ. ಲೋ ಬಜೆಟ್ ಅಲ್ಲಿ. ಹೌದು. ಏನ್ ಸರ್ ಪ್ರೈಸ್ ಹೇಳ್ಬಿಡಿ. 2,35,000 ಫೈನಲ್ ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್. 2,35,000ಕ್ಕೆ ನಿಸಾನ್ ಎಕ್ಸ್ಟೈಲ್ ಟಾಪ್ ಎಂಡ್ ಮಾಡಲ್ ಕೊಡ್ತಾ ಇದ್ದೀನಿ. ಸನ್ ರೂಫ್. ಹೌದು. ಓಕೆ ಸರ್. ಸರ್ ನೆಕ್ಸ್ಟ್ ಹೋಂಡಾ ಸಿಟಿ ಸರ್. ತುಂಬಾ ಜನ ಹುಡುಗರು ಹೋಂಡಾ ಸಿಟಿ ಕೇಳ್ತಾರೆ. ಅದು ಟಾಪ್ ಎಂಡ್ ಮಾಡಲ್ ಸರ್. ಇದು ಇದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. 2008 ಮಾಡಲು. ಥರ್ಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇದು ತುಂಬಾ ಚೆನ್ನಾಗಿದೆ ಸರ್. ಫುಲ್ಲಿ ಒರಿಜಿನಾಲಿಟಿಯಲ್ಲಿ ಇದೆ. 1,95,000 ಫೈನಲ್ ಕೊಡ್ತೀನಿ ಸರ್. 1,95,000. ಹೌದು ಫೈನಲ್ ಸರ್. ಅದ್ರಲ್ಲಿ ಏನಾದ್ರು ಆಗುತ್ತಾ? ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಓಕೆ ಹೇಳಿ. ಹ್ಞೂ ಸರ್. ಸರ್ ಸಡನ್ ಅಲ್ಲಿ ಇಷ್ಟೊಂದು ವೆಹಿಕಲ್ಸ್ ಇದೆ ಸರ್. ಇದೇ ಸರ್ ಡೀಟೇಲ್ಸ್ ಸರ್. ವರ್ಣ ಸರ್. ಇದು 2008 ಮಾಡಲ್ ಪೆಟ್ರೋಲ್. ಡೀಸೆಲ್ ಅಲ್ಲ ಇದು. ಪೆಟ್ರೋಲ್ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಅಸೆಂಟ್ ಬೆಲೆಯಲ್ಲಿ ನಿಮ್ಗೆ ವರ್ಣ ಕೊಡ್ತೀನಿ ಸರ್. ಹೌದು ಸರ್. ಏನ್ ಪ್ರೈಸ್? 1,55,000ಕ್ಕೆ ನೀವು ವರ್ಣ ಕೊಡ್ತಾ ಇದ್ದೀನಿ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. ಚಾಲೆಂಜಿಂಗ್ ಪ್ರೈಸ್ ವರ್ಣ 1 ಲಕ್ಷ. ಹೌದು 55,000. ಅದು ಬೇಡವಾ? ಡೀಸೆಲ್ ಗಾಡಿ ಬೇಕಾ? ಫೋರ್ಡ್ ಫಿಯೆಸ್ಟಾ ಬಂದಿದೆ. ಅದು ನಿಮ್ಗೆ ಆಂಪ್ ಊಫರ್ ಇರೋದು. ಡಾಕ್ಟರ್ ವೆಹಿಕಲ್. 2007 ಮಾಡಲು. 20+ ಮೈಲೇಜ್ ಬರುತ್ತೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಬರೇ 1.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 1.5 ಲಕ್ಷಕ್ಕೆ ಬರೇ ಆಂಪ್ ಊಫರ್ 20,000 ಇದೆ. ಓಕೆ ಸರ್. ಸರ್ ಹಾಗೆ ನೆಕ್ಸ್ಟ್ ಅದು ಬೇಡವಾ? ಡೀಸೆಲ್ ಬೇಡ, ಪೆಟ್ರೋಲ್ ಯೂಸ್ ಮಾಡ್ತಾರೆ. ಕಡಿಮೆ ಯೂಸ್ ಮಾಡ್ತೀವಿ ಸರ್ ನಾವು. ನಮಗೆ ಪೆಟ್ರೋಲ್ ಬೇಕು ಅಂದವರಿಗೆ 2008 ಮಾಡಲು. ಆಂಡ್ರಾಯ್ಡ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, ಫ್ರೆಶ್ FC ಎಲ್ಲ ಇದೆ ಸರ್. ಇದು ಬರೀ 2 ಲಕ್ಷ ಕೊಡ್ತೀನಿ. ಏನ್ ಸರ್? 2 ಲ್ಯಾಕ್ ಕೊಡ್ತೀನಿ ಸರ್. 50,000 ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಹೌದು ಸರ್. ಏನ್ ಸರ್ ಎಲ್ಲ ಧಮಾಕ? ಹೌದು ಸರ್ ಧಮಾಕ. ಅದು ಬೇಡವಾ? ನಮಗೆ ಲಕ್ಸುರಿ ಟೈಪ್ ಅಲ್ಲಿ ಬೇಕಾ? ಒಳ್ಳೆ ಸಡನ್ ಅಲ್ಲಿ ಒಳ್ಳೆ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿರೋದು ಅಂದ್ರೆ ಇದು ಟಾಪ್ ಎಂಡ್ ಮಾಡಲು. 11 ಮಾಡಲು. ಫಿಯಟ್ ಲೀನಿಯಾ ಟರ್ಬೋ ಪೆಟ್ರೋಲ್. ಏರ್ ಬ್ಯಾಗು, ABS ಫೀಚರ್ಸ್. ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಲೆದರ್ ಅಪಲ್ಸರ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್. ಇದ್ರ ಪ್ರೈಸ್
ಸರ್ ಬರೇ 1,88,000 ಕೊಡ್ತೀನಿ. 1,88,000 ಎಲ್ಲ ಸ್ಯಾಂಟ್ರೋ ಆಲ್ಟೋ ಬೆಲೆಯಲ್ಲಿ ಇವತ್ತು ನಾವು ಭರ್ಜರಿ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಸರ್. ಹಾಗೆ ಅವಾಗ ಒಂದು ಸಿಟಿ ನೋಡಿದ್ರೆ ಇನ್ನೊಂದು ಸಿಟಿ ಇದೆ 2010 ಮಾಡಲು ಓಕೆ ಸೆಕೆಂಡ್ ಓನರ್. ಇದು ತುಂಬಾ ಚೆನ್ನಾಗಿದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಮೇಂಟೆನೆನ್ಸ್. ಹಾ ಸರ್ 3,35,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 3,35,000 ಮಾರ್ಕೆಟ್ ಅಲ್ಲಿ 375 ಕಡಿಮೆ ಸಿಗಲ್ಲ. ನನ್ನ ಶೋರೂಮ್ ಬರ್ಲಿ 3,35,000 ಫೈನಲ್ ಮಾಡ್ಕೊಡ್ತೀನಿ. ಅದರಲ್ಲೂ ನೆಗೋಷಿಯಬಲ್ ಖಂಡಿತ ಸರ್ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಸರ್ ತುಂಬಾ ಜನ ವ್ಯಾಗನರ್ ಕೇಳ್ತಾ ಇದ್ದಾರೆ ಸರ್. ನಮ್ಗೆ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ, ಕಡಿಮೆ ಬರೋದು ಒಂದು ಒಳ್ಳೆ ವ್ಯಾಗನರ್ ರೈಟ್ ಅಲ್ಲಿ ಪ್ರೈಸಿಂಗ್ ಅಲ್ಲಿ ಕೊಡಿ, ಡ್ರೈವಿಂಗ್ ಕಲಿಬೇಕು ಅಂತವ್ರು, ಫ್ಯಾಮಿಲಿಗೆ ಒಂದು ಸಣ್ಣ ಗಾಡಿ ಇರ್ಲಿ ಅಂತ ಕೇಳ್ತಾರೆ. ಇವತ್ತು ಮಾರ್ಕೆಟ್ ಅಲ್ಲಿ ಇದು 2007 ಮಾಡಲು 1,65,000 ಕಡಿಮೆ ಇಲ್ಲ. ಓಕೆ ನಮ್ ಶೋರೂಮಿಗೆ ಬರ್ಲಿ 1,25,000 ಫೈನಲ್ ಮಾಡ್ಕೊಡ್ತೀನಿ. 1,25,000 ಅಷ್ಟೇ ಸರ್. ಇದು ಬೆಲೆಗಳು ಇವತ್ತು. ನೆಕ್ಸ್ಟ್ ಸರ್ ಡೀಸೆಲ್ ಐಕಾನ್. ಇದು ಅಷ್ಟೇ 20+ ಮೈಲೇಜ್ ಬರುತ್ತೆ. ಟೈಪ್ 2 ಇದು TDC ಇಂಜಿನ್. ಫೋರ್ಡ್ ಫಿಯೆಸ್ಟಾದಲ್ಲಿ ಏನ್ ಇಂಜಿನ್ ಬರುತ್ತೆ ಅದೇ ಇಂಜಿನ್. ಹೊಸ ಲೆದರ್ ಸೀಟ್ ಕವರ್ಸ್ ಇದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ತುಂಬಾ ಚೆನ್ನಾಗಿದೆ. ಫ್ರೆಶ್ FC ಇನ್ಸೂರೆನ್ಸ್ ಸಿಗುತ್ತೆ ಸರ್ ಇದರಲ್ಲೂ. 2009 ಮಾಡಲ್ ಸರ್. ಮಾರ್ಕೆಟ್ ಅಲ್ಲಿ ನಿಮ್ಗೆ 1,75 1,80 ಕಡಿಮೆ ಸಿಗಲ್ಲ. ಇದು ಹೆವಿ ಬಿಲ್ಟ್, ಇದು ಹೆವಿ ಗೇಜ್. ಫೋರ್ಡ್ ಅಂದ್ರೆ ಗೊತ್ತು ಜನಗೆ. 1,55,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಯಾವ್ದೋ ಒಂದು ದೊಡ್ಡ ಗಾಡಿ ಇದೆ ಸರ್ ಇಲ್ಲಿ. ಸರ್ ದೊಡ್ಡ ಗಾಡಿ ಅಲ್ಲ, ದೊಡ್ಡ ಗಾಡಿ ಅಷ್ಟೇ ಸರ್. ಇದು ಪ್ರೈಸ್ ಮಾತ್ರ ಸಣ್ಣದು ಸರ್. ಇದು ಅಂದ್ರೆ ಫ್ಯಾನ್ಸಿ ವೆಹಿಕಲ್. ಹೌದು ಸರ್, ಲಕ್ಸುರಿ ವೆಹಿಕಲ್, VIP ವೆಹಿಕಲ್ ಅಂತಾನೆ ಹೇಳ್ಬೋದು. ನೀವು ನಂಬರ್ ಕೂಡ ತೋರಿಸಿ ಯಾವ ತರ ಇದೆ ಅಂತ ಹೇಳಿ. 005 65 ಇದೆ ನೋಡಿ. ನೋಡಿ ಸರ್, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ ಸರ್. ಹಾ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸರ್ ಹಾಗೆ ನೀವು ಇದು ದೊಡ್ಡ ಗಾಡಿ ಇದೆ ಅಂತ ಹೇಳಿ ದೊಡ್ಡ ಪ್ರೈಸ್ ಅನ್ಕೊಂಬೇಡಿ ಸರ್. 3 ಲಕ್ಷ ಕೊಟ್ಟು ತಗೊಂಡ್ ಹೋಗ್ಬಿಡ್ಲಿ ಸರ್. 5 ವರ್ಷ ಫ್ರೆಶ್ FC ಮಾಡ್ಕೊಡಿ, 3 ಲ್ಯಾಕ್ ಕೊಡ್ತೀನಿ. ಹೌದು ಸರ್. ಮಾಡಲ್ಲ ಸರ್ ಥರ್ಡ್ ಓನರ್ ಏನೋ ಆಗಿದೆ ಸರ್. ಇದು 2007 ಮಾಡಲು ಸರ್. 7 ಮಾಡಲ್. ಹೌದು. i10 ಆಲ್ಟೋ 800 ಬರಲ್ಲ. ಆ ಬಜೆಟ್ ಅಲ್ಲಿ ನಿಮ್ಗೆ CRV ಫ್ಯಾನ್ಸಿ ನಂಬರ್ ಜೊತೆಗೆ ಫ್ರೆಶ್ 5 ವರ್ಷ FC ಮಾಡಿಸ್ಕೊಡ್ತೀನಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ 3 ಲಕ್ಷ. ಹೌದು 3 ಲಕ್ಷ ಕೊಡ್ತೀನಿ ಸರ್. ಯಾರು ಕೊಡಲ್ಲ ಸರ್ ಆ ಪ್ರೈಸ್. ಯಾರೋ ಒಂದು ದೊಡ್ಡ ಗಾಡಿ ನೋಡ್ತಾ ಇದ್ರೆ ಫ್ಯಾಮಿಲಿ ನೋಡೋಕೆ ದೊಡ್ಡ ಗಾಡಿ ಇರಬೇಕು, ನೋಡೋರೆಲ್ಲ ದೊಡ್ಡ ಗಾಡಿ ಇದೆ ಅನ್ಬೇಕು. ಆ ತರ ಗಾಡಿಲಿ ಆಮೇಲೆ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ನಂಬರ್ ಕೂಡ ನೋಡ್ಬೋದು 005 ಅಂತ. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಅನ್ಬೋದು. ಬಂದ್ಬಿಟ್ಟು ವಿಸಿಟ್ ಮಾಡಿ. ಅದರಲ್ಲಿ ಅವ್ರು ಸರ್ ಜೊತೆ ಮಾತಾಡಿ ಕಡಿಮೆ ಮಾಡ್ತಾರೆ ಸರ್. ನೆಕ್ಸ್ಟ್ ಸರ್ 820 ತೋರಿಸಿದೆ. ಇದು ಆಸ್ತಾನೆ. ಹೌದು ಸರ್. ಇದು 9 ಮಾಡಲು, ಇದು 11 ಮಾಡಲು. ಇದರಲ್ಲೂ ಸೇಮ್ ಫೀಚರ್ಸ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ನ್ಯೂ ಹೊಸ ಲೆದರ್ ಕುಷನ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ವಾಶ್ ಅಂಡ್ ಡ್ರೈವ್ ಅಷ್ಟೇ ಇದು. ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು 3,25,000 ಇದೆ. ನಮ್ಮ ಶೋರೂಮಿಗೆ ಬರ್ಲಿ 2,80,000 ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಆಸ್ತಾ ಕೊಡ್ತಾ ಇದೀನಿ. 11 ಮಾಡಲ್ ಅದನ್ನು 2,80,000. ಹೌದು ಸರ್. ಫೋರ್ಡ್ ಇದೆ ಸರ್. ಸರ್ ಫೋರ್ಡ್ ಫಿಗೋ ನಮಗೆ ಜಾಸ್ತಿ ಮೈಲೇಜ್ ಇರೋದು, ಲೋ ಬಜೆಟ್ ಅಲ್ಲಿ ಬೇಕು ಅಂತ ಹುಡ್ತಾ ಇರ್ತಾರೆ. ಇದು ಫುಲ್ ಗಟ್ಟಿ ಗಾಡಿ. ಇದನ್ನು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಬಿಲ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. 20+ ಮೈಲೇಜ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇರುತ್ತೆ. ಡೀಸೆಲ್ ಸರ್. 20+ ಮೈಲೇಜ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಜಸ್ಟ್ 195 ಫೈನಲ್ ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ 2 ಕಾಲ್ ಕಡಿಮೆ ಸಿಗೋದೇ ಇಲ್ಲ. ಇವತ್ತು ಯಾವ್ದೇ ಪ್ರೈಸ್ ಹೇಳ್ತಾ ಇದ್ದೀನಿ ಅದು ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. 4 ಕಡೆ ವಿಚಾರಿಸ್ಕೊಳ್ಳಿ, ಬರ್ಲಿ MM ಕಾರ್ಸ್ ಗೆ ವಿಸಿಟ್ ಕೊಡಿ ಸರ್. ಯಾವ್ದೋ ರಿಬ್ಬನ್ ಆಗಿ ನಿಲ್ಸ್ಬಿಟ್ಟಿದ್ರ ಸರ್. ಇದು ಜಸ್ಟ್ ಸೋಲ್ಡ್ ಆಗಿದೆ ಸರ್. ಎಸ್ಟರ್ಡೇ ಸೋಲ್ಡ್ ಆಗಿದೆ. ಇದನ್ನು ನಾಳೆ ಸರ್ ಡೆಲಿವರಿ ಇದೆ ಸರ್. 4-5 ಗಾಡಿ ಅಡ್ವಾನ್ಸ್ ಆಗಿದೆ. ನಾಳೆ ಎಲ್ಲ ಡೆಲಿವರಿ ಆಗ್ತಾ ಇದೆ. ಯಾವ್ದೇ ಬೇಕಾದ್ರೆ ಮತ್ತೆ ಇದಿಲ್ಲ ಅಂದ್ರೆ ನೀನು ನೆಕ್ಸ್ಟ್ ಬೇರೆನೂ ಅರೇಂಜ್ ಮಾಡ್ಕೊಡ್ತೀವಿ ಸರ್. ಬರ್ಲಿ ಕಸ್ಟಮರ್. ಸರ್ ಇದು ಅಷ್ಟೇ ಸರ್. ಫುಲ್ ಮಾಡಿಫೈ ಆಗಿದೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಸ್ವಲ್ಪ ಸೀಟ್ ಕವರ್ಸ್ ಒಂದು ಡ್ಯಾಮೇಜ್ ಆಗಿದೆ, ಅದೊಂದು ಮಾಡ್ಕೊಬೇಕು. FC ಇಲ್ಲ ಆಸ್ ಇಟ್ ಇಸ್ ಕಂಡೀಷನ್ ಸರ್. ಹೌದು ಸರ್. 2006 ಮಾಡಲು FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಆಸ್ ಇಟ್ ಇಸ್ ಕಂಡೀಷನ್ 225 ಫೈನಲ್ ಮಾಡ್ಕೊಡ್ತೀನಿ ಸರ್. 50,000 ಮ್ಯಾಗ್ವಿಲ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಇದರಲ್ಲಿ. ಆಸ್ ಇಟ್ ಇಸ್ ಸ್ಪೋರ್ಟ್ಸ್ ಲುಕ್ ಇದೆ. 225 ಕೊಡ್ತೀನಿ. 25,000. ಹೌದೌದು. ಓಕೆ ಸರ್ ಅಷ್ಟೊತ್ತು ನಿಮಗೆ ಲೋ ಬಜೆಟ್ ತೋರಿಸಿದೆ. ಈಗ ನೆಕ್ಸ್ಟ್ ಎಲ್ಲ ತೋರಿಸ್ತಾ ಇರೋದು ಒಳ್ಳೆ ಫ್ಯೂಚರ್ಸ್ ಇರೋದು, ಮಾಡಲ್ ಗಾಡಿ ಇರೋದು, ಒಳ್ಳೆ ಪ್ರೈಸ್ ಅಲ್ಲಿ ಇರೋದು ನಿಮ್ಗೆ ಆಫೀಸ್ ಮುಂದೆ ಇದೆ. ನೆಕ್ಸ್ಟ್ ತೋರಿಸ್ತೀನಿ ಸರ್. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಸರ್. ಸರ್ ಇವಾಗೆಲ್ಲ ಮಾಡೆಲ್ ಅಲ್ಲಿ ಬೆಸ್ಟ್ ಪ್ರೈಸ್ ಇಲ್ಲ ಸರ್ ವೆಹಿಕಲ್ಸ್ ಶುರು. ಅವಾಗೆಲ್ಲ ನಿಮ್ಗೆ ಬ್ಯಾಕ್ ಸೈಡ್ ಏನ್ ತೋರಿಸಿದ್ನೋ ಎಲ್ಲ ಲೋ ಬಜೆಟ್ ಅಲ್ಲಿ ತೋರಿಸಿದ್ದು. 3 ಲ್ಯಾಕ್ 2 ಲ್ಯಾಕ್ 2.5 ಬಜೆಟ್ ಅಲ್ಲಿ. ಇವಾಗ ಏನ್ ತೋರಿಸ್ತಾ ಇದೀನಿ ನಿಮಗೆ 9.5 ಲಕ್ಷದಿಂದ ಸ್ಟಾರ್ಟಿಂಗ್ ಪ್ರೈಸ್. ಇಲ್ಲಿ ನೋಡಿ ಎಷ್ಟು ಗಾಡಿ ಇದೆ. ಎಲ್ಲ ಮಾಡೆಲ್ ವೆಹಿಕಲ್ ಸರ್. ಇದು ತುಂಬಾ ಗಾಡಿ BMW ಬೇಕಾ, ಶಿಫ್ಟ್ ಬೇಕಾ, ವ್ಯಾಗನರ್ ಬೇಕಾ, ನಿಮ್ಗೆ ಯಾವ್ದು ಬ್ರೀಜಾ ಬೇಕಾ, ಯಾವ ತರ ಗಾಡಿ ಬೇಕಾದ್ರೆ ಸೆಲೆಕ್ಷನ್ ಸಿಗುತ್ತೆ. ಫಸ್ಟ್ ನಮಗೆ ಬ್ರೀಜಾ ಹೇಳ್ಬಿಡಿ ಸರ್ ಡೀಟೇಲ್ಸ್. ಸರ್ ಇದು 2021 ಮಾಡಲ್ ಸರ್. 55,000 ಓಡಿದೆ. ಪೆಟ್ರೋಲ್ ZXi ಪ್ಲಸ್ ಕೀಲೆಸ್ ಎಂಟ್ರಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಶೋರೂಮ್ ಮೇಂಟೆನೆನ್ಸ್, 80% ಟೈರ್ ಇದೆ. 21 ಮಾಡಲ್ ಸರ್. ಇದು ಸರ್ ಪ್ರೈಸ್ ಮಾರ್ಕೆಟ್ ಬೆಲೆ 10 ಲಕ್ಷ ಇದೆ ಸರ್. ನಮ್ಮ MM ಕಾರ್ ಝೋನಿಗೆ ಬರ್ಲಿ ನ್ಯೂ ಇಯರ್ ಆಫರ್ 9,10,000 ಫೈನಲ್ ಮಾಡ್ಕೊಡ್ತೀನಿ. 9,10,000 ಚಾಲೆಂಜಿಂಗ್ ಪ್ರೈಸ್. ಮಾರ್ಕೆಟ್ ಅಲ್ಲಿ 18-19 ಮಾಡಲ್ ಸಿಗ್ತಾ ಇಲ್ಲ. 21 ಕೊಡ್ತಾ ಇದ್ದೀನಿ ಸರ್. ಲೋನ್ 2 ಲಕ್ಷ ಇಟ್ಕೊಂಡ್ಬರ್ಲಿ, ಲೋನ್ ಮಾಡಿಸ್ಕೊಡ್ತೀನಿ. ಹೌದು. ಪ್ರಿಫರೆನ್ಸ್ ಸಿವಿಲ್ ಚೆನ್ನಾಗಿದೆ. ಹೌದು ಸರ್. ಹಾಗೆ ವರ್ಣ ಸರ್. ಸರ್ ತುಂಬಾ ಜನ ಆಟೋಮೆಟಿಕ್ ಬೇಕು ಸಡನ್ ಅಲ್ಲಿ ಹುಡ್ತಾ ಇರ್ತಾರೆ. ತುಂಬಾ ಕಡಿಮೆ ರಿಯರ್ ಸಿಗೋದು. ಅದ್ರಲ್ಲಿ ವರ್ಣ ಫ್ಲೂಡಿಕ್ 6 ಇಯರ್ ಬ್ಯಾಗ್ ಬಟನ್ ಸ್ಟಾರ್ಟ್ ಇರೋದು ವೆಹಿಕಲ್ ಬಂದಿದೆ. 2011 ಸೆಕೆಂಡ್ ಓನರ್. ಸಣ್ಣ ಪುಟ್ಟ ಬಂಪರ್ ಡ್ಯಾಮೇಜ್ ಇದೆ. 2,000 ರೂಪೀಸ್ ಏನೋ ಬರುತ್ತೆ. ಅದು ಬೇಕಾದ್ರೆ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀವಿ. ನಿನ್ನೆ ರಾತ್ರಿನೇ ಬಂದಿರೋದು. ವಿಡಿಯೋ ಮಾಡಕ್ಕೋಸ್ಕರ ನಾನು ಗಾಡಿ ಹೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಟಚ್ ಅಪ್ ಮಾಡಿಸ್ಬಿಡ್ತಿದ್ದೆ. ಅದು ಡೀಸೆಲ್ 20 ಮೈಲೇಜ್ ಬರುತ್ತೆ. ಆಟೋಮೆಟಿಕ್ 6 ಇಯರ್ ಬ್ಯಾಗ್ ಬಟನ್ ಸ್ಟಾರ್ಟ್. 2011 ಸೆಕೆಂಡ್ ಓನರ್ ಸರ್. ಪ್ರೈಸ್ ಮಾರ್ಕೆಟ್ ಅಲ್ಲಿ ನಿಮಗೆ ಈ ಟೆಸ್ಟ್ ಅಲ್ಲಿ ಇರೋದು ಟಾಪ್ ಎಂಡ್ ಮಾಡಲು 4 ಲಕ್ಷ ಕಡಿಮೆ ಸಿಗಲ್ಲ. ನಮ್ ಶೋರೂಮಿಗೆ ಬರ್ಲಿ 3,55,000 ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ನ್ಯೂ ಇಯರ್ ಆಫರ್
3 ಲಕ್ಷ ಆಗುತ್ತೆ ಸರ್. ಹೌದು ಅಷ್ಟೇ. ವರ್ಣ ಮಾಡಲ್ ಸರ್. ವರ್ಣ ಫ್ಲೂಟಿಕ್ 11 ಮಾಡಲು ಆಟೋಮೆಟಿಕ್ ಡೀಸೆಲ್. ಓಕೆ ಸರ್. ನೆಕ್ಸ್ಟ್ ಶಿಫ್ಟ್ ಸರ್ ಇದನ್ನು ಅಷ್ಟೇ ನಿಮ್ಗೆ ನ್ಯೂ ಇಯರ್ ಆಫರ್ ಅಲ್ಲಿ ಕೊಡ್ತಾ ಇದೀನಿ, ಬಂಪರ್ ಆಫರ್ ಅಲ್ಲಿ ಕೊಡ್ತಾ ಇದೀನಿ. ಬೇಗ ಬೇಗ ಬರಬೇಕು, ಗಾಡಿ ಎತ್ತಬೇಕು. 2017-18 ಮಾಡಲ್ ಇದು. ಓಕೆ ಬರೇ 5,25,000 ಕೊಡ್ತೀನಿ. 2014-15 ಬೆಲೆಯಲ್ಲಿ 17 ಮಾಡಲು ನಿಮ್ಗೆ ಕೊಡ್ತಾ ಇದೀನಿ. ಓಕೆ ಸರ್. ಹಾಗೆ ಒಂದು ಇಲ್ಲಿ ಲಕ್ಸುರಿ BMW ಇದೆ ಅಲ್ಲ ಸರ್? ಸರ್ ತುಂಬಾ ಜನದು ಕನ್ಸಿರುತ್ತೆ ಹೌದು ಸರ್. ಲೋ ಬಜೆಟ್ ಅಲ್ಲಿ ನಮಗೊಂದು BMW ಇರ್ಬೇಕು, ನಮ್ಮ ಮನೆ ಮುಂದೆ ಇಟ್ಕೊಬೇಕು, ಲಕ್ಸುರಿ ಓಡಾಡ್ಬೇಕು, ಲಕ್ಸುರಿ ಲೈಫ್ ಬೇಕು ಅಂತವರಿಗೆ, ಅಂತವರಿಗೆ ಶಿಫ್ಟ್ i20 ಬೆಲೆಯಲ್ಲಿ ಇವತ್ತು ಫುಲ್ ಸನ್ರೂಫ್ ಇರೋದು, ಫುಲ್ ಟಾಪ್ ಎಂಡ್ ಮಾಡಲು ಡೀಸೆಲ್ ವೆಹಿಕಲ್ ಕೊಡ್ತಾ ಇದೀನಿ ಸರ್. ಏನ್ ಹೇಳ್ತಿದ್ರ? BMW ಶಿಫ್ಟ್ ರಿಡ್ಸ್ ಬೆಲೆಯಲ್ಲಿ ಕೊಟ್ಬಿಡ್ತೀನಿ ಸರ್. ಫಸ್ಟ್ ಡೀಟೇಲ್ಸ್ KA ಪಕ್ಕ 2007 ಮಾಡಲು, FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಸರ್. ಫುಲ್ ಟಾಪ್ ಎಂಡ್ ಮಾಡಲು ವೆಹಿಕಲ್. 6,80,000 ಕೊಟ್ಬಿಡ್ತೀನಿ. ಫುಲ್ ಫ್ಯೂಚರ್ ಇರೋ ವೆಹಿಕಲ್, ಫುಲ್ಲಿ ಲೋಡೆಡ್ ವೆಹಿಕಲ್. ಹೌದು. ವರ್ಣ ಫ್ಲೂಟಿಕ್ ತಗೊಂಡೋಗಿ ಹೋದ್ರೆ ನಿಮ್ಗೆ ಆ ಬೆಲೆ ಇದೆ. ನಾನು BMW ಕೊಡ್ತಾ ಇದೀನಿ ನಿಮ್ಗೆ 6,80,000 ವಿತ್ ಫ್ರೆಶ್ ಡಾಕ್ಯುಮೆಂಟ್ಸ್, ಫುಲ್ಲಿ ಲೋಡೆಡ್ ವೆಹಿಕಲ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ವರ್ಣ ಅಲ್ವಾ ಸರ್ ಇದು? ಸರ್ ವರ್ಣ ಬ್ಲಾಕ್ ಬ್ಯೂಟಿ ಇದು 2018 ಮಾಡಲ್, ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್, 6 ಏರ್ ಬ್ಯಾಗ್ ಇದೆ, ಕೀಲೆಸ್ ಎಂಟ್ರಿ ಇದೆ, ಬಟನ್ ಸ್ಟಾರ್ಟ್ ವಿತ್ ಸನ್ರೂಫ್ ಎಲ್ಲ ಬರುತ್ತೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್. ಜಸ್ಟ್ ವಾಶ್ ಅಂಡ್ ಡ್ರೈವ್ ಅಷ್ಟೇ. ಸೊ ವಾಶ್ ಮಾಡಬೇಡ ಸರ್, ತುಂಬಾ ನೀಟ್ ಆಗಿದೆ ವೆಹಿಕಲ್. ಮಾಡ್ಕೊಡೋಣ, ವಾಶ್ ಮಾಡಿ ರಿಬನ್ ಕಟ್ ಮಾಡ್ಕೊಡೋಣ ಸರ್. ಹೊಸ ಗಾಡಿ ತರ ಡೆಲಿವರಿ ಕೊಡೋಣ ಈ ಗಾಡಿಗೆ. ಸರ್ ಇದ್ರದ್ದು ಡೀಟೇಲ್ಸ್ ಸರ್ ಇನ್ನು ಸರಿ? 2018 ಸಿಂಗಲ್ ಓನರ್, ಪೆಟ್ರೋಲ್, ಬಟನ್ ಸ್ಟಾರ್ಟ್, ಟಾಪ್ ಎಂಡ್ ಮಾಡಲು ಸರ್ ಇದು. ಓಕೆ ಸರ್. ಹಾಗೆ ಪ್ರೈಸ್ 9,10,000 ಕೊಡ್ತೀನಿ ಸರ್. ಲೋನು 8 ಲಕ್ಷ ಲೋನೇ ಆಗುತ್ತೆ ಇದಕ್ಕೆ. 8 ಲಕ್ಷ ಪ್ರೊಫೈಲ್ ಚೆನ್ನಾಗಿದ್ರೆ 8 ಲಕ್ಷ ಲೋನ್. ಹೌದು. 1 ಲಕ್ಷಕ್ಕೆ ಸಿವಿಲ್ ಪಕ್ಕ ಇದ್ರೆ, ಸ್ವಂತ ಮನೆ ಇದ್ರೆ ಅದು ಬೇಡ, ಇನ್ನು 80,000 ಇಟ್ಕೊಂಡ್ಬರ್ಲಿ ತಗೊಂಡೋಗಿ. ಬರೀ 80,000? ಹೌದು. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಹೋಂಡಾ ಬ್ರಿಯೋ ತುಂಬಾ ಜನ ಲರ್ನಿಂಗ್ ಗೆ ಅದಕ್ಕೆ ತಗೊಂತಾರೆ. ಸ್ಟ್ಯಾಂಡರ್ಡ್ ಅಫಿಷಿಯಲ್ ಗಾಡಿ ಇದು, ಸ್ಟ್ಯಾಂಡರ್ಡ್ ಗಾಡಿ ಇದು. 2012 ಮಾಡಲು, ಫುಲ್ ಟಾಪ್ ಎಂಡ್ ಮಾಡಲು, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಇದು ಓಡಿರೋದು ಬರೇ ಕೇವಲ 55,000 ಓಡಿದೆ. ವಿತ್ ಶೋರೂಮ್ ರೆಕಾರ್ಡೆಡ್ 2 ಕೀಸ್ ಎಲ್ಲ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಅದು ಬ್ರ್ಯಾಂಡ್ ನ್ಯೂ ತರ ಇದೆ. ಮತ್ತೆ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ ಸರ್. ಹೌದು. ಗ್ಲಾಸ್ ಡಿಕ್ಕಿ ಬರುತ್ತೆ. ಹೌದೌದು, ಗ್ಲಾಸ್ ಡಿಕ್ಕಿ ಬರುತ್ತೆ ಸರ್. ಸರ್ ಪ್ರೈಸ್ ಏನ್ ಸರ್ ಇದ್ರದ್ದು? ಪ್ರೈಸ್ ಮಾರ್ಕೆಟ್ ಬೆಲೆ ನಿಮಗೆ 3.5 ಲಕ್ಷ ಇದೆ ಸರ್. ನಮಗೆ ಅಷ್ಟು ಕೊಡೋದು ಬೇಡ ಸರ್. 285 ಕೊಡ್ಲಿ, ಗಾಡಿ ತಗೊಂಡೋಗಿ. 285? ಹೌದು ಸರ್, ಕೊಟ್ಬಿಡೋಣ. ಹೌದು, ಕೊಟ್ಬಿಡೋಣ ಸರ್. ಬಂಪರ್ ಆಫರ್ ಸರ್ ಈ ಸತಿ. ಎಲ್ಲ ಯಾವ್ದೇ ತೋರಿಸಿರೋದು ನಿಮ್ಗೆ, ಎಲ್ಲ ಆಫರ್ ಪ್ರೈಸ್ ಅಲ್ಲೇ ತೋರಿಸಿರೋದು ಇವತ್ತು ವೆಹಿಕಲ್. ಎಲ್ಲ ತೋರಿಸಿದಲ್ಲ ಆಫರ್ ಪ್ರೈಸ್? ಖಂಡಿತ ಚೆಕ್ ಮಾಡ್ಕೊಳ್ಳಿ, ಬರ್ಲಿ. ಓಕೆ ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ 2007 ಮಾಡಲು, ಪೆಟ್ರೋಲ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಸ್ಪೈಲರ್ ಇದೆ, ಸ್ಪೋರ್ಟ್ಸ್ ಲುಕ್ ಅಲ್ಲಿ ಇದೆ, ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ವಾಶ್ ಅಂಡ್ ಡ್ರೈವ್ ಅಷ್ಟೇ ಸರ್ ಇದು. ಬ್ಯಾಕ್ ಪ್ರೊಫೈಲ್ ಎಲ್ಲ ನೋಡಿ, ತುಂಬಾ ಚೆನ್ನಾಗಿದೆ ಸರ್. ತುಂಬಾ ನೀಟ್ ಇರೋ ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ. ಸೊ ಟೈರ್ ಕೂಡ ನಮ್ಗೆ 90% ಟೈರ್ ಇದೆ ಸರ್. ಪ್ರೈಸ್ ಸರ್ ಇದ್ರದ್ದು? ಸರ್ ಬರೇ 2 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ. ಫೈನಲ್ ಬರೇ 2 ಲಕ್ಷ ಕೊಟ್ಬಿಡ್ತೀನಿ ಸರ್. ಅದೇ ಸರ್ ಹೇಳ್ತಾ ಇರೋದು, ಎಲ್ಲ ಆಫರ್ ಪ್ರೈಸ್ ಅಂತ ಹೇಳಿ ಪದೇ ಹೇಳ್ತಾ ಇದೀನಿ. ಎಲ್ಲ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಬೇಗ MM ಕಾರ್ ಝೋನಿಗೆ ವಿಸಿಟ್ ಮಾಡಿ, ಗಾಡಿ ಪರ್ಚೇಸ್ ಮಾಡಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಎರ್ಟಿಗಾ 2013 ಮಾಡಲು, ZXi ಅಂದ್ರೆ ನಿಮ್ಗೆ ZXi ಟಾಪ್ ಎಂಡ್ ಮಾಡಲು. ಕಮೆಂಟ್ ಅಲ್ಲಿ ಹೇಳ್ತಾರೆ ಎರ್ಟಿಗಾ ಅಂತ. ಎರ್ಟಿಗಾ ತುಂಬಾ ಜನ ಕೇಳ್ತಾರೆ. ಅದ್ರಲ್ಲಿ ಡೀಸೆಲ್ ಕೇಳ್ತಾರೆ, ಅದ್ರಲ್ಲಿ ಪೆಟ್ರೋಲ್ ತುಂಬಾ ಜನ ಕೇಳ್ತಾರೆ ಸರ್. ನಾವು ಕಡಿಮೆ ಓಡಾಡೋದು, ನಮಗೆ ಮನೆಯಲ್ಲಿ ಒಂದು ಪೆಟ್ರೋಲ್ ಗಾಡಿ ಇರ್ಲಿ, ಲೋ ಮೇಂಟೆನೆನ್ಸ್ ಗೆ ಅಂತ ಕೇಳ್ತಾರೆ. ಇವತ್ತು ಒಂದು ಒಳ್ಳೆ ಗಾಡಿ ಬಂದಿದೆ ನಮ್ಮ ಹತ್ರ. 2013 ಮಾಡಲು, ZXi, ಏರ್ ಬ್ಯಾಗ್, ABS, ಮ್ಯಾಗ್ವೀಲ್, 78,000 ರೆಕಾರ್ಡೆಡ್ ಮೈಲೇಜ್. ಶೋರೂಮ್ ಅಲ್ಲಿ ಹಿಸ್ಟ್ರಿ ಚೆಕ್ ಮಾಡ್ಲಿ, ಆಮೇಲೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಲಿ ಸರ್. ನಿಮ್ಗೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಈ ಟೆಸ್ಟ್ ಅಲ್ಲಿ ಇರೋದು ವೆಹಿಕಲ್ 6.5 ಲಕ್ಷ ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ಬರ್ಲಿ, 5,90,000 ಫೈನಲ್ ಮಾಡ್ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ 5,90,000. VXi ಸಿಗಲ್ಲ, ನಾನು ZXi ಕೊಡ್ತಾ ಇದ್ದೀನಿ. ಹೌದು ಸರ್. ಫೋರ್ಡ್ ಫಿಯೆಸ್ಟಾ ಸರ್ ಇದು? ಸರ್ ಸಡನ್ ವೆಹಿಕಲ್ ಅಲ್ಲಿ ತುಂಬಾ ಜನ ಮೈಲೇಜ್ ಬೇಕು ಅಂತ ಕೇಳ್ತಾರೆ. 20+ ಮೈಲೇಜ್ ಬರುತ್ತೆ. 2011 ಮಾಡಲು, ಸೆಕೆಂಡ್ ಓನರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. 20+ ಮೈಲೇಜ್ ಬರುತ್ತೆ ಸರ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್. ಮಾರ್ಕೆಟ್ ಅಲ್ಲಿ ನಿಮ್ಗೆ 2.5 ಲಕ್ಷ ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ಬರ್ಲಿ, ಫೈನಲ್ ಟು ಫೈನಲ್ 2 ಲ್ಯಾಕಿಗೆ ಕೊಡ್ತೀನಿ. ಇದು ಚಾಲೆಂಜಿಂಗ್ ಬೆಲೆ. 8 to 9 ಮಾಡಲು ಸಿಗಲ್ಲ. ಅದ್ರಲ್ಲಿ ನಿಮ್ಗೆ 11 ಮಾಡಲು ಕೊಡ್ತಾ ಇದೀನಿ. 2 ಲಕ್ಷಕ್ಕೆ ಬರೀ 2 ಲಕ್ಷ ಡೀಸೆಲ್. ಏನ್ ಸರ್ ಪ್ರೈಸ್ ಇವತ್ತು? ಸರ್ ಬ್ರೀಜಾ ನಿಮಗೆ ಪೆಟ್ರೋಲ್ ತೋರಿಸಿದೆ ಅವಾಗ. ಇಲ್ಲೊಂದು ಡೀಸೆಲ್ ಇದೆ. ಟಾಪ್ ಎಂಡ್ ಮಾಡಲು, ZE ಪ್ಲಸ್, ಬಟನ್ ಸ್ಟಾರ್ಟ್, 89,000 ಓಡಿದೆ. ಫುಲ್ ಟಾಪ್ ಎಂಡ್ ಮಾಡಲು, ಶೋರೂಮ್ ಮೇಂಟೆನೆನ್ಸ್. ಮೈನಸ್ ಪಾಯಿಂಟ್ ಏನಂದ್ರೆ ಇದು 3rd ಓನರ್ ಆಗಿದೆ. ಸೊ ಅದಕ್ಕೆ ಪ್ರೈಸ್ ನಾವು ಕಡಿಮೆ ಬೆಲೆಗೆ ಕೊಡ್ತಾ ಇದೀವಿ ಸರ್. 2018 ಹೌದು. ಈಗ 2018 ZE ಪ್ಲಸ್ ನಿಮ್ಗೆ 9 ಲ್ಯಾಕ್ ಕಡಿಮೆ ಸಿಗಲ್ಲ. ಸೆಕೆಂಡ್ ಓನರ್. ಇದು 7,95,000 ಫೈನಲ್ ಮಾಡ್ಕೊಡ್ತೀನಿ. 18 ಮಾಡಲು ಚೆಕ್ ಮಾಡ್ಲಿ, ಬಜಾರಲ್ಲಿ ಚೆಕ್ ಮಾಡ್ಕೊಂಡೇ ಬರ್ಲಿ ಸರ್. ಟಾಪ್ ಎಂಡ್ ಮಾಡಲು ಸರ್, ಕೀಲೆಸ್ ಎಂಟ್ರಿ ಎಲ್ಲ ಬರುತ್ತೆ. ಹೌದು, ಡೀಸೆಲ್. ಓಕೆ ಸರ್. ಸರ್ ನೆಕ್ಸ್ಟ್ ವ್ಯಾಗನರ್ ಸರ್. ಸರ್ ವ್ಯಾಗನರ್ ತುಂಬಾ ಡಿಮ್ಯಾಂಡ್ ವೆಹಿಕಲ್.
ಹಾ. 2010 ಮಾಡಲು VX AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಓಕೆ ಇದನ್ನು ನಿಮಗೆ ಮಾರ್ಕೆಟ್ ಪ್ರೈಸ್ ಗಿಂತ 25-30,000 ಕಡಿಮೆಗೆ ಕೊಡ್ತಾ ಇದೀನಿ ಕಡಿಮೆ ಸರ್. ಕೊಡ್ತೀರಾ? ಹೌದು ಸರ್. ಏನ್ ಪ್ರೈಸ್ ಅದು ಸರ್? 2,40,000 ಕೊಡ್ತೀನಿ ಸರ್. 2,40,000. 2,70,000 ಕಡಿಮೆ ಇಲ್ಲ. 2,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇಷ್ಟು ನೀಟ್ ಆಗಿರೋ ವೆಹಿಕಲ್ ಡೆಂಟ್ ಸ್ಕ್ರಾಚ್ ಹೌದು. ತುಂಬಾ ನೀಟ್ ಆಗಿರೋ ವೆಹಿಕಲ್ ಕೊಡ್ಬಿಡೋಣ ಸರ್. ಸರ್ ನೆಕ್ಸ್ಟ್ ಸರ್ ತುಂಬಾ ಜನ ಪೋಲೋ ಅಂತ ಹೇಳ್ತಾರೆ. ಸರ್ ತುಂಬಾ ಜನ ಪೋಲೋ ಇದು ಪೆಟ್ರೋಲ್ 2014 ಬರೀ 55,000 ಓಡಿದೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ, 80% ಟೈರ್ ಇದೆ. ಹೈ ಲೈನ್ ಪೆಟ್ರೋಲ್ ಪೋಲೋ 2014 ಸಿಂಗಲ್ ಓನರ್, ಹೊಸ ಸೀಟ್ ಕವರ್ಸ್, ಲೆದರ್ ಅಪಲ್ಸರಿ ಎಲ್ಲ ಇದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಡೆಂಟ್ ಸ್ಕ್ರಾಚ್ ಎಲ್ಲೂ ಇಲ್ಲ ಸರ್ ವೆಹಿಕಲ್. ಸರ್ ಪ್ರೈಸ್ ನಿಮ್ಗೆ 5 ಲಕ್ಷ ಇದೆ ಸರ್. ನಮ್ಮ ಶೋರೂಮಿಗೆ ಬರ್ಲಿ 4,80,000 ಫೈನಲ್ ಮಾಡ್ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ 4,80,000. ಹೌದು ಸರ್ ನೆಕ್ಸ್ಟ್ ಸರ್. ಜೆನ್ ಎಸ್ಟಿಲೋ ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಹೈಟ್ ಇದ್ದವರಿಗೆ ಒಳ್ಳೆ ಗಾಡಿ ಇದು. ಓಕೆ ಒಳ್ಳೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಬರಲ್ಲ. ಅಡ್ವೊಕೇಟ್ ಯೂಸ್ ಮಾಡಿರೋ ವೆಹಿಕಲ್, 80% ಟೈರ್ ಇದೆ. ಅಂದ್ರೆ ತುಂಬಾ ಸ್ಮೂತ್ ಆಗಿ ಯೂಸ್ ಮಾಡ್ತಾರೆ. 29 ತನಕ FC ಇದೆ, 5 ವರ್ಷ FC ಕೂಡ ಇದೆ ಇದ್ರದ್ದು. 2009 ಮಾಡಲ್. ಓನರ್ಶಿಪ್ ಮಾತ್ರ ಥರ್ಡ್ ಆಗಿದೆ. ಓಕೆ ಅವರು ಅಡ್ವೊಕೇಟ್ ವಿತೌಟ್ ಟ್ರಾನ್ಸ್ಫರ್ ಕೊಟ್ಟಿಲ್ಲ, ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ ಥರ್ಡ್ ಓನರ್ಗೆ. 1,85,000 ಕೊಡ್ತೀನಿ. ಇನ್ನು ಎದುರುಗಡೆ ಬರ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಕಡಿಮೆ ಆಗುತ್ತೆ. ಹೌದು ಸರ್ ನಿಮ್ಮ ಹತ್ರ ಇನ್ನು ಎಷ್ಟು ವೆಹಿಕಲ್ಸ್ ಯಾವ ತರ ಸಿಗುತ್ತೆ ಸರ್? ಸರ್ ನಮ್ಮ ಹತ್ರ ಇನ್ನೂ ಡಸ್ಟರ್ ಇದೆ, ಮಹೀಂದ್ರಾ ಜೈಲೋ ಇದೆ, ಸ್ಕಾರ್ಪಿಯೋ ಇದೆ, XUV ಗಳು ಇದೆ, ಹೋಂಡಾ ಮೊಬೈಲಿಯೋ ಇದೆ. ಓಕೆ ಇನ್ನೂ 50 ಗಾಡಿ ಸ್ಟಾಕ್ ಇದೆ ಸರ್. ಬಟ್ ಇವಾಗ ತೋರ್ಸಕ್ಕಾಗಿಲ್ಲ. ಇನ್ನೂ 50 ಇಂದ 60 ಗಾಡಿ ಸ್ಟಾಕ್ ಇದೆ. ಡಸ್ಟರ್ ಬೇಕಾ, XUV ಬೇಕಾ? ಒಂದ್ ಒಳ್ಳೆ ಮಹೀಂದ್ರಾ ಕ್ವಾಂಟೋ ಬಂದಿದೆ, 20 ಮೈಲೇಜ್ ಬರುತ್ತೆ, 7 ಸೀಟರ್ ವೆಹಿಕಲ್ ಬಂದಿದೆ. ಆಂಪ್ ಫಾರ್ ಟಾಪ್ ಅಂಡ್ ಮಾಡಲು ಬರೀ 3,30,000 ಕೊಡ್ತೀನಿ. ವಾಷಿಂಗ್ ಅಲ್ಲಿ ಇದೆ ವೆಹಿಕಲ್. ಇವತ್ತು ತೋರ್ಸಕ್ಕಾಗಿಲ್ಲ. ಅವ್ರಿಗೆ ಯಾವ್ದು ಬೇಕಾದ್ರೂ ಇರೋ ನಂಬರಿಗೆ ವಾಟ್ಸ್ಆಪ್ ಮಾಡಿ, ಲೊಕೇಶನ್ ಆಗ್ಲಿ ಏನಾಗ್ಲಿ ಕಳ್ಸಿಕೊಡ್ತೀವಿ. ಅವ್ರಿಗೆ ಯಾವ ಗಾಡಿ ಬೇಕಾದ್ರೂ ಎನ್ಕ್ವೈರಿ ಮಾಡ್ಲಿ ಸರ್. ನಮ್ಮ ಹತ್ರ ಇಲ್ಲ ಅಂದ್ರೆ ಇನ್ನೂ ನಮ್ದು 2 ಬ್ರಾಂಚ್ ಇದೆ, ಅಲ್ಲಿಂದ ತರಿಸಿ ಕೊಡ್ತೀವಿ ವೆಹಿಕಲ್. ಸರ್ ಅವರು ಸರ್ ಹೇಳ್ದಂಗೆ ನಾನು ಅವಾಗ ಇಂಟ್ರೊಡಕ್ಷನ್ ಹೇಳಿದೆ, ಅವ್ರದ್ದು ಸಮುದ್ರ ಅನ್ಬೋದು. ನೀವು ಅಲ್ಲಿ ಸುತ್ತಾಡಕ್ಕೆ ಓಮಿನಿ ಇದೆ, ವರ್ಣ ಫ್ರೂಟಿಗಲ್ 4 ಗಾಡಿ ಇದೆ ಸರ್. 2 ಪೆಟ್ರೋಲ್ 2 ಡೀಸೆಲ್ ಇದೆ ಇನ್ನು ಮ್ಯಾನ್ಯುವಲ್ ಅಲ್ಲಿ. ಹಾ ಸರ್. XUV 5 ಗಾಡಿ ಇದೆ. ಓಕೆ ಓಕೆ ಹಾ, ಯಾವ ಗಾಡಿ ಬೇಕಾದ್ರೂ ಕೊಡೋಣ ಸರ್. ಓಕೆ